afternoon, children. Sit down. Thank you, sir. ವಿದ್ಯಾರ್ಥಿಗಳೇ, ಇಂದು ನಾವು ಸಮಾಜಶಾಸ್ತ್ರ ವಿಷಯದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ನಾವು ಇವತ್ತು ಒಂದು ಸಿನಿಮಾ ರೀತಿಯ ಅತ್ಯಂತ ರೋಮಾಂಚನಕಾರಿಯಾಗಿರ್ತಕ್ಕಂಥ ಒಂದು ಕಥೆಯ ಮೂಲಕ ಇವತ್ತು ನಾವು ಪಾಠವನ್ನ ಪ್ರಾರಂಭಿಸೋಣ. ಕಥೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಮಕ್ಕಳೇ ನಿಮಗೆ? ಹಾಗಾದ್ರೆ ಆ ಕಥೆಯ ಮೂಲಕ ಈ ಕಥೆಯನ್ನ ಚೆನ್ನಾಗಿ ಆಲಿಸ್ಕೊಳ್ಬೇಕು ಮಕ್ಕಳು. ಯಾಕೆಂದ್ರೆ ಈ ಕಥೆಯ ಮೇಲೆ ನಮ್ಮ ಇವತ್ತಿನ ಪಾಠ ಪ್ರಾರಂಭ ಆಗುತ್ತೆ. ಮತ್ತೆ ಈ ಕಥೆಗೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ. ಹಾಗಾಗಿ ಕುತೂಹಲದಿಂದ ಮತ್ತೆ ಆಸಕ್ತಿಯಿಂದ ಈ ಕಥೆಯನ್ನ ಸಂಗ್ರಹಿಸ್ಕೊಳ್ಬೇಕು. ಅದರಲ್ಲಿ ಬರುವ ಪಾತ್ರಗಳು ಇತ್ಯಾದಿ ಎಲ್ಲಾ ಸನ್ನಿವೇಶವನ್ನ ಅರ್ಥ ಮಾಡ್ಕೋಬೇಕು. ವಿದ್ಯಾರ್ಥಿಗಳೇ, ಒಂದು ಊರಿನಲ್ಲಿ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಇದ್ದ. ಅವನ ಹೆಸರು ಸುದರ್ಶನ್ ಅಂತ. ಅವನು ಎಷ್ಟು ನಿಷ್ಠಾವಂತ ಅಂದ್ರೆ ಅತ್ಯಂತ ಪ್ರಾಮಾಣಿಕವಾಗಿ ಆ ಇಲಾಖೆಯಲ್ಲಿ ದಕ್ಷತೆಯಿಂದ ಕೆಲಸವನ್ನ ನಿರ್ವಹಿಸ್ತಾ ಇದ್ದ. ಹಾಗಾದ್ರೆ ಮಕ್ಕಳೇ, ಪೊಲೀಸ್ ಕೆಲಸ ಏನು, ಕರ್ತವ್ಯಗಳೇನು ಅಂತ ಗೊತ್ತಿದೆ ಅಲ್ವಾ? ಹಾಗಾದ್ರೆ ಪೊಲೀಸರ ಕರ್ತವ್ಯಗಳೇನು ಯಾರು ಹೇಳ್ತೀರಿ ನೋಡೋಣ? ಕಳ್ಳರನ್ನ ಹಿಡಿಯೋದು, ಮತ್ತೆ ರಸ್ತೆ ಅಪಘಾತಗಳಾದಾಗ ಅಲ್ಲಿ ಪೊಲೀಸ್ನವರು ಧಾವಿಸ್ತಾರೆ. ಮತ್ತೆ ಊರಿನಲ್ಲಿ ಜಗಳ ಇತ್ಯಾದಿ ಆಡಿದಾಗ ಅಲ್ಲಿಗೂ ಕೂಡ ಪೊಲೀಸ್ನವರು ಬಂದು ಆ ಜಗಳವನ್ನ ಏನ್ ಮಾಡುತ್ತಾರೆ, ನಿಲ್ಲಿಸ್ತಾರೆ. ಮತ್ತೆ ಕೆಲವು ವ್ಯಕ್ತಿಗಳನ್ನ ಅವರು ಅರೆಸ್ಟ್ ಮಾಡ್ಕೊಂಡು ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಳ್ತಾರೆ. ಮತ್ತೆ ಆಕ್ಸಿಡೆಂಟ್ ಆದಾಗ ಬರ್ತಾರೆ, ದುರ್ಘಟನೆಗಳು ಸಂಭವಿಸ್ತಾ ಬರ್ತಾರೆ. ಮತ್ತೆ ಯಾವಾಗ ಬರ್ತಾರಪ್ಪ? ಜೂಜಾಟಗಳನ್ನ ಆಡ್ತಿರ್ತಾರೆ. ವೆರಿ ಗುಡ್. ಜೂಜಾಟ ಆಡ್ತಕ್ಕಂಥ ಸ್ಥಳದಲ್ಲೂ ಬರ್ತಾರೆ. ಮತ್ತೆ ಇಲ್ಲಾದ್ರೂ ಕೊಲೆ ಸುಲಿಗೆಗಳು, ದರೋಡೆ, ಅತ್ಯಾಚಾರ, ಹೀಗೆ ಸಮಾಜದಲ್ಲಿ ಸಮಾಜ ಘಾತಕ ಚಟುವಟಿಕೆಗಳು ಎಲ್ಲೆಲ್ಲಿ ನಡೀತಾವೋ ಅಲ್ಲೆಲ್ಲ ಪೊಲೀಸ್ ಅಧಿಕಾರಿಗಳು ಬರ್ತಾರೆ. ಅವರು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಅವರ ಮುಖ್ಯ ಜವಾಬ್ದಾರಿ. ಪೊಲೀಸ್ ಕೂತ್ಕೊಳ್ಳಿ. ಹೀಗೆ ಈ ನಿಷ್ಠಾವಂತ ಅಧಿಕಾರಿ ಏನಿದಾರಲ್ಲ, ಇವರು ಎಲ್ಲಾ ಕಡೆ ಈ ನಿಷ್ಠಾವಂತ ಅಧಿಕಾರಿ ಅನೇಕ ದರೋಡೆಕೋರರನ್ನ ಅವ್ರನ್ನೆಲ್ಲ ಹಿಡಿದು ಜೈಲಿಗೆ ಕಳಿಸಿದ್ರು. ಬಹಳ ಪ್ರಾಮಾಣಿಕ ವ್ಯಕ್ತಿಗಳು ದರೋಡೆಕೋರರನ್ನ ಹಿಡಿತಾರೆ. ಇಲ್ಲಾಂದ್ರೆ ಅವ್ರ ಹತ್ರನೇ ಒಂದ್ ಸ್ವಲ್ಪ ಲಂಚ ತಗೊಂಡು ಬಿಟ್ಟು ಕಳಿಸ್ಕೊಡ್ತಾರೆ. ಅಂತ ಅಧಿಕಾರಿಗಳನ್ನ ನಾವು ನೋಡ್ತೀವಿ ಅಲ್ವಾ ಮಕ್ಕಳೇ? ಆದ್ರೆ ಇವನು ನಿಷ್ಠಾವಂತ ಅಧಿಕಾರಿ. ಯಾರು? ಸುದರ್ಶನ್. ಹೀಗೆ ಅನೇಕ ವ್ಯಕ್ತಿಗಳನ್ನ ಜೈಲಿಗೆ ಇವರು ಹಾಕಿರ್ತಾರೆ. ಅವರು ನೋಡಿ ಜೈಲಿಂದ ಬಿಡುಗಡೆ ಆಗಿ ಬಂದಿರ್ತಾರೆ. ಆ ವ್ಯಕ್ತಿಗಳು ಇವನಿಗೆ ಏನಾದ್ರು ನೋಡಿ, ಅಂತ ವ್ಯಕ್ತಿಗಳು ನಮ್ಮನ್ನ ಸುಮಾರು 3-4 ವರ್ಷಗಳ ಕಾಲ ಜೈಲಿನಲ್ಲಿ ಬಂಧಿಸುವ ಹಾಗೆ ಕಾರಣಾದ ಈ ವ್ಯಕ್ತಿ ಅವನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಅವರು ಕಾಯ್ತಾ ಇರ್ತಾರೆ. ಗೊತ್ತಾಯ್ತಾ? ಈ ಅಧಿಕಾರಿ ಒಂದು ದಿನ ತನ್ನ ಹೆಂಡತಿಯು ಸಹ ತುಂಬು ಗರ್ಭಿಣಿಯಾಗಿರ್ತಾಳೆ. ಆದ ಕಾರಣದಿಂದ ಅವಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ತನ್ನ ಮೋಟಾರ್ ಸೈಕಲ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಈ ಜೈಲಿನಿಂದ ಬಿಡುಗಡೆ ಆಗಿ ಬಂದಿದ್ದಂತ ದರೋಡೆಕೋರರು ಏನಿದ್ರಲ್ಲ, ಆ ದರೋಡೆಕೋರರು ನೋಡ್ಬಿಡ್ತಾರೆ. ಈ ದರೋಡೆಕೋರರು ಈಗ ಅವರೆಲ್ಲರೂ ಸಂಚು ಹಾಕಿ ಇವರನ್ನ ಹಿಂಬಾಲಿಸ್ತಾರೆ. ಮೊದಲೇ ಪೊಲೀಸ್ ಅಧಿಕಾರಿ ತಾನೇ ಅವನು. ಆ ಪೊಲೀಸ್ ಅಧಿಕಾರಿ ಗಿರಿದ್ರಲ್ಲಿ ಅವನಿಗೆ ಸೂಕ್ಷ್ಮ ಗೊತ್ತಾಗುತ್ತೆ. ಅವ್ರಿಗೆ ಮೈಯೆಲ್ಲ ಹಾಕೊಂಡು ಯಾರೋ ಒಬ್ರು ನೋಡಿದ್ರೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಅವ್ರ ಮುಖ ನೋಡಿ ಕಂಡು ಹಿಡಿದ್ಬಿಡ್ತಾರೆ. ಹಾಗಾಗಿ ಅವ್ನಿಗೆ ಗೊತ್ತಾಗ್ತದೆ, ನನ್ನನ್ನ ಹಿಂಬಾಲಿಸ್ತಾ ಇದ್ದಾರೆ ಇವರು, ಬಹಳಷ್ಟು ಜನ ಇದ್ದಾರೆ ಅವರು. ಹಾಗಾಗಿ ಇದು ನನ್ನ ಜೀವಕ್ಕೆ ಅಪಾಯ ತಂದೊಡ್ಬೋದು. ಜೊತೆಗೆ ಬೇರೆ ಹೇಳ್ತಿದ್ದಾಳೆ, ಅವನು ಒಬ್ಬನೇ ಇದ್ದಿದ್ರೆ ಅಟ್ಯಾಕ್ ಮಾಡ್ತಿದ್ದ ಅವ್ರನ್ನ. ಆದ್ರೆ ಅವನ ಹೆಂಡತಿ ತುಂಬು ಗರ್ಭಿಣಿ, ಅವಳನ್ನ ಹೆರಿಗೆ ನೋವು ಕಾಣಿಸ್ಕೊಂಡಿದೆ. ಅದಕ್ಕೋಸ್ಕರ ಅವನು ಕರ್ಕೊಂಡು ಹೋಗ್ತಾ ಇದ್ದಾನೆ ಆಸ್ಪತ್ರೆಗೆ. ಈಗ ಏನಾಗುತ್ತೆ, ಅಪಾಯವನ್ನು ಅರಿತಂತ ಅವನು ಈಗ ಅವ್ರು ಹೋಗ್ತಿರ್ತಕ್ಕಂಥ ದಾರಿಯಲ್ಲಿ ಒಂದು ದಟ್ಟವಾದಂತ ಅರಣ್ಯನೂ ಕೂಡ ಇರ್ತದೆ. ಆಗ ಏನ್ ಮಾಡ್ತಾನೆ, ಹೆಂಡತಿ ಅವರು ಜಲ್ದಿ ಮುಂದೆ ಹೋಗಿ ಆ ಕಾಡಿನಲ್ಲಿ ಇಬ್ಬರು ಕೂಡ ಬೈಕನ್ನು ನಿಲ್ಲಿಸಿ ತಪ್ಪಿಸ್ಕೊಳ್ತಾರೆ. ಈಗ ತಪ್ಪಿಸ್ಕೊಂಡು ಕಾಡಿನಲ್ಲಿ ಹೋಗ್ಬೇಕಾದ್ರೆ ಏನಾಗ್ಬಿಡ್ತದೆ, ಅವರನ್ನ ಹಿಂಬಾಲಿಸಿದಾಗ ಗಂಡ ಹೆಂಡತಿ ಡಿವೈಡ್ ಆಗ್ಬಿಡ್ತಾರೆ. ಅಲ್ಲಿ ಅವರೊಂದ್ ಕಡೆಗೆ ಇವರೊಂದ್ ಕಡೆಗೆ ಹೋಗಿ ಕಾಡಿನಲ್ಲಿ ತಪ್ಪಿಸ್ಕೊಳ್ತಾರೆ. ಆಗ ಅವಳಿಗೆ ಹೆರಿಗೆ ನೋವು ಕಾಣಿಸ್ಕೊಂಡು ಕಾಡಿನಲ್ಲಿ ಅವಳ ಮಗುವನ್ನ ಎತ್ತು ಬಿಡ್ತಾಳೆ. ಗೊತ್ತಾಯ್ತಾ? ಮಗುವಿನ ಜನನ ಆಗುತ್ತೆ. ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಆ ಮಗುವಿನ ಮೂಗಿನ ಮೇಲೆ ಒಂದು ಕರಿಯಾದ ಮಚ್ಚೆ ಇರುತ್ತೆ. ಅದನ್ನು ಕೂಡ ನೋಡ್ತಾಳೆ. ಮಗುವನ್ನ ಚೆನ್ನಾಗಿ ದಿಟ್ಟಿಸಿ ನೋಡ್ತಾಳೆ. ಈಗ ಮಗು ಅತ್ತಾಗ ಅಳ್ತದೆ, ಗೊತ್ತಿದೆ ನಿಮಗೆ. ಆ ಮಗು ಹತ್ರ ಆ ಮಗುವಿಗೆ ಭಾಷೆ ಬರ್ತದೆ.
ಬಾಯಿದೆ ಅಂತ ಗೊತ್ತಾಗುತ್ತೆ. ಮಗು ಫಸ್ಟ್ ಈ ಪ್ರಪಂಚಕ್ಕೆ ಬಂದ ತಕ್ಷಣ ಅದು ಅಳುತ್ತೆ. ಹೊತ್ತಾಗ ಏನಾಗುತ್ತೆ, ಇವ್ರು ದರೋಡೆಕೋರ ಬೆನ್ನತ್ಕೊಂಡು ಬಂದಿರ್ತಾರಲ್ಲ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓ ಇಲ್ಲಿದ್ದಾರೆ ಅಂತ ಹೇಳಿ ಆ ಸ್ಥಳಕ್ಕೆ ಬಂದ್ಬಿಡ್ತಾರೆ. ಈಗ ಅವ್ರು ಬರೋ ಸ್ಥಳದಲ್ಲಿ ಬರೋದನ್ನು ನೋಡಿಬಿಟ್ಟು ಏನ್ ಮಾಡ್ತಾಳೆ, ಆ ಮಗುವನ್ನ ಎತ್ಕೊಂಡು ಕಾಡಿನಲ್ಲಿ ಮತ್ತೆ ಹೋಗ್ತಾಳೆ. ಅಲ್ಲಿ ಒಂದು ಗುಡಿಸಲು ಇರ್ತದೆ. ಆಗ ಆ ಗುಡಿಸಿನಲ್ಲಿ ಯಾರೋ ಜನ ಇರ್ಬೋದು, ಹೌದು ಅಂತ ಹೇಳಿ ಆ ಮಗುವನ್ನ ತೆಗೆದುಕೊಂಡು ಬಂದು ಆ ಗುಡಿಸಿನಲ್ಲಿ ಇಡ್ತಾರೆ. ಈಗ ಪೊಲೀಸರು ಕೂಡ ಅಲ್ಲಿಗೆ ಧಾವಿಸಿಕೊಂಡು ಮತ್ತೆ ಇವಳನ್ನ ಬೆನ್ನತ್ತಿದ್ರಿಂದ ಏನ್ ಮಾಡ್ತಾಳೆ, ಅಲ್ಲಿಂದ ತಪ್ಪಿಸಿಕೊಂಡು ಮತ್ತೆ ಓಡ್ಬಿಡ್ತಾಳೆ. ಈಗ ಕಾಡಿಗೆ ಅವನೊಂದ್ ಕಡೆ ಇವರೊಂದ್ ಕಡೆ, ಗಂಡನೇ ಒಂದ್ ಕಡೆ ಇವಳೇ ಒಂದ್ ಕಡೆ ಆಗಿದಾರಲ್ವಾ. ಆಮೇಲೆ ಹೇಗೋ ಇಬ್ಬರು ಕಾಡಿನಲ್ಲಿ ಮತ್ತೆ ಒಂದೂಗ್ಬಿಡ್ತಾರೆ. ಆಗ ಅವ್ರು ಬರ್ತಾರೆ ಇಬ್ಬರು ಕೂಡ ದುಃಖದಿಂದ, ಅಯ್ಯೋ ಮಗು ಎಲ್ಲೋ ಬಿಡ್ತು ಅಂತ ಎತ್ತರಿಗೆ ಬಹಳ ಸಂಕಟ ತಾನೆ. ಹಾಗಾಗಿ ಆ ಮಗುವನ್ನ ಗುಡಿಸಲಲ್ಲಿ ಏನು ಇಟ್ಟಿದ್ದಲ್ಲ, ಕಾಡಿನಲ್ಲಿ ಇರ್ತಕ್ಕಂಥ ಗುಡಿಸಲಲ್ಲಿ ಅಲ್ಲಿ ಬರ್ತಾಳೆ, ಆ ಮಗು ಇರೋದಿಲ್ಲ. ಅವರು ಬಹಳ ದುಃಖಿತರಾಗ್ತಾರೆ, ಅಲ್ಲೆಲ್ಲ ಹುಡುಕ್ತಾರೆ, ಎಲ್ಲೂ ಸಿಗೋದಿಲ್ಲ. ಆ ಮಗು ಯಾರ ಕೈಗೆ ಸಿಗ್ತದೆ ಅಂದ್ರೆ ಕಾಡಿನಲ್ಲಿರ್ತಕ್ಕಂಥ ಕಾಡು ಜನರ ಕೈಗೆ ಸಿಗುತ್ತೆ. ಆ ಕಾಡು ಜನರಲ್ಲಿ ಯಾರೋ ಮಗು ಇದೆ ಅಂತ ಅವ್ರು ಎತ್ಕೊಂಡು ಹೋಗಿರ್ತಾರೆ. ಈ ಕಾಡಿನ ಜನರು ಒಂದೇ ಕಡೆ ಇರೋದಿಲ್ಲ, ಅಲೆಮಾರಿಗಳು ನೋಡಿ, ಅವರು ಮಗುವನ್ನ ಬೇರೆ ಕಡೆಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಈಗ ಏನ್ ಮಾಡ್ತಾರೆ, ಬಹಳ ದುಃಖಿತರಾಗಿ ಊರಿಗೆ ವಾಪಸ್ ಬರ್ತಾರೆ ಗಂಡನಿಗೆ. ಈಗ ಈ ಘಟನೆ ನಡೆದು 2-3 ವರ್ಷಗಳಾಗಿರ್ತದೆ. ಈಗ ಏನಾಗುತ್ತೆ, ಕಾಡಿನಲ್ಲಿ ಅನೇಕ ಪಶುಗಳು ಇರ್ತಾವ ತಾನೆ, ಪ್ರಾಣಿಗಳಿರ್ತವೆ. ಅವುಗಳಿಗೆ ಆಹಾರ ನೀರು ಸಿಗದಿದ್ದಾಗ ಏನಾಗುತ್ತೆ, ನಾಡಿಗೆ ಪ್ರವೇಶವನ್ನ ಮಾಡ್ಕೊಂಡು ಬರ್ತಾವ. ಈಗ ಆ ಮಗು ಆ ಕಾಡು ಜನರ ಮಧ್ಯದಲ್ಲಿ ಬೆಳೀತಾ ಇದೆ. ಅಲ್ಲಿನ ಪ್ರಾಣಿಗಳನ್ನು ಕೂಡ ಅವರು ಸಾಕೋದು ಕೂಡ ರೂಢಿ ಇತ್ತು. ನಂತರ ಕಾಡು ಜನರು ಕೆಲವು ಪ್ರಾಣಿಗಳು ಏನಾಗ್ತದೆ, ನಾಡಿಗೆ ಬಂದ್ಬಿಡ್ತಾವ, ಹಳ್ಳಿಗಳಿಗೆ ಬಂದ್ಬಿಡ್ತಾವ, ಆಹಾರ ನೀರು ಅದನ್ನ ಆಶ್ರಯಿಸ್ಕೊಂಡು. ಆವಾಗ ಇವನು ಸಾಕುತ್ತಿದ್ದಂತಹ ಆ ಪ್ರಾಣಿ ಆ ಊರಿಗೆ ಬಂದಿರುತ್ತೆ. ಅದಕ್ಕೆ ಅದನ್ನ ಹುಡುಕಿಕೊಂಡು ಆ ಬಾಲಕ ಇವನು ಕಳೆದಿರ್ತಲ್ಲ ಆ ಮಗು ಆ ಊರಿಗೆ ಬಂದ್ಬಿಡ್ತದೆ. ಊರಿಗೆ ಬಂದಾಗ ಆಕಸ್ಮಿಕವಾಗಿ ಇವರ ಕಣ್ಣಿಗೆ ಬಿದ್ದುಬಿಡುತ್ತೆ ಆ ಮಗು. ಆವಾಗ ಮೂಗಿನ ಮೇಲೆ ಮಚ್ಚೆ ಇರುತ್ತೆ. ಆ ಮಚ್ಚೆಯನ್ನ ನೋಡಿ, ಹೌದು ಇದು ನನ್ನ ಮಗು ಇರಬಹುದು ಅಂತ ಹೇಳಿ ತಿಳ್ಕೊಂಡು ಮೂಗಿನ ಮೇಲೆ ಮಚ್ಚೆ ಇದೆಯಲ್ಲ ಅಂತ ಅನುಮಾನ ಬರ್ತದೆ. ಆಮೇಲೆ ಗೊತ್ತಾಗುತ್ತೆ, ಎತ್ತ ಕರಳಿಗೆ ಆ ಮಗು ನನ್ನದೇ ಇರ್ಬೋದು ಅಂತ ಅದು ಸೂಚನೆ ಕೊಟ್ಬಿಡುತ್ತೆ. ಆವಾಗ ಆ ಮಗುವನ್ನ ಹೋಗಿ ವಿಚಾರ ಮಾಡ್ತಾರೆ, ನೀನ್ ಯಾರು ಏನು ಅಂತ ಅಂದಾಗ ಆ ಮಗು ಹಿಂದಿನ ಕಥೆ ಹೇಳ್ತೀನಿ, ಗುಡಿಸಿನಲ್ಲಿ ಸಿಕ್ಕಿದ್ನಂತ ನಾನು ಹಾಗೆ ಅಂತ ಅದು ಹೇಳಿದ್ದೆ. ಆವಾಗ ಅಯ್ಯೋ ನಾನು ಕಾಡಿನಲ್ಲಿ ಹೀಗಾಗಿತ್ತು ಘಟನೆ, ನೀನು ನನ್ನ ಮಗು, ನನ್ನ ಎತ್ತ ಮಗು ಅಂತಂದೇಳಿ ಆ ಮಗುವನ್ನ ತೆಗೆದುಕೊಂಡು ಏನ್ ಮಾಡ್ತಾರೆ, ಆ ಹಳ್ಳಿಯಲ್ಲಿ ಈಗ ಆ ಮಗುವನ್ನ ಓದಿಸ್ತಾರೆ. ಆ ಮಗುವಿಗೆ ಚೆನ್ನಾಗಿ ನಾಗರಿಕತೆಯನ್ನ ಕಲಿಸ್ತಾರೆ, ಮಾತಾಡೋದು, ಓದು, ಬರ ಎಲ್ಲ ಕಲಿಸ್ತಾರೆ. ಆಗ ಶಾಲೆಗೆ ಹೋದಾಗ ಆ ಮಗು ಬಹಳ ಚೆನ್ನಾಗಿ ಓದುತ್ತೆ. ನೆಕ್ಸ್ಟ್ ಓದಿದ್ಮೇಲೆ ಆ ಮಗುವನ್ನ ಮುಂದಿನ ಓದಿಗಾಗಿ ಈಗ ಏನಾಗ್ ಮಾಡ್ತಾರೆ, ಅವರು ನಗರಕ್ಕೆ, ಪಟ್ಟಣಕ್ಕೆ ಕಳಿಸ್ತಾರೆ. ಆ ಮಗು ಅಲ್ಲಿ ಓದಿ ದೊಡ್ಡ ಉದ್ಯಮಿ ಆಗ್ತಾನೆ, ಒಂದು ದೊಡ್ಡ ಕೈಗಾರಿಕೆಯನ್ನ ಸ್ಥಾಪಿಸಿ ಹೆಸರು ಅಥವಾ ಪ್ರಸಿದ್ಧಿಯನ್ನ ಅವನು ಪಡ್ಕೊಳ್ತಾನೆ. ಈ ಕಥೆ ಚೆನ್ನಾಗಿ ಅರ್ಥ ಆಯ್ತಲ್ವಾ ಮಕ್ಕಳೇ? ಈಗ ಈ ಕಥೆಯನ್ನ ಆಧರಿಸಿ ನಾನು ಕೆಲವು ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ ಮಕ್ಕಳೇ. ಈ ಕಥೆ ಹಾಗಾದ್ರೆ ಇಂಟ್ರೆಸ್ಟ್ ಆಗಿತ್ತಲ್ವಾ ಮಕ್ಕಳೇ? ಹಾಗಾದ್ರೆ ಮೊದಲು ಈ ಮಗು ಯಾವ ಸಮಾಜದಲ್ಲಿ ಬೆಳೆಯಿತು? ಕೈ ಎತ್ತಿ. ಕಥೆ ಕೇಳಿದ್ರಲ್ವಾ ಆಸಕ್ತಿಯಿಂದ? ಸರಿ. ಅರಣ್ಯದಲ್ಲಿ, ಕಾಡಿನಲ್ಲಿ ಅರಣ್ಯದಲ್ಲಿ ಮಗು ಬೆಳೀತು. ಹಾಗಾಗಿ ಕಾಡಿನಲ್ಲಿ ಬೆಳೀತಲ್ವಾ, ಕಾಡು ಜನರ ಬಳಿ ಈ ಮೊದಲು ಮಗು ಆ ಕಾಡಿನ ಅರಣ್ಯ ಪ್ರದೇಶದಲ್ಲಿ ಬೆಳೀತು. ಹಾಗಾದ್ರೆ ಅಲ್ಲಿದ್ದಂತ ಕಾಡು ಜನ ಇದ್ರಲ್ವಾ, ಹಾಗಾದ್ರೆ ಆ ಕಾಡು ಜನರ ವೃತ್ತಿ ಏನಾಗಿತ್ತು? ಸಾಮಾನ್ಯ ಕಾಡಿನಲ್ಲಿರೋ ಜನ ಯಾವ ಕೆಲಸವನ್ನು ಮಾಡ್ತಾರೆ ಮಕ್ಕಳೇ? ಹಾಗಾದ್ರೆ ಆ ಕಾಡಿನಲ್ಲಿರ್ತಕ್ಕಂಥ ಜನರ ವೃತ್ತಿ ಏನಪ್ಪಾ? ಬೇಟೆ ಮಾಡೋದು. ವೆರಿ ಗುಡ್. ಬೇಟೆಗಾರಿಕೆ. ಮತ್ತೆ ಇನ್ನೇನ್ ಮಾಡ್ತಿರ್ತಾರೆ ಅವರು? ಬರೀ ಬೇಟೆಗಾರಿಕೆ ಒಂದೇ ಕೆಲಸನಾ? ಆದ್ರೆ ಅದ್ರ ಜೊತೆ ಮತ್ತಿನ್ನೇನ್ ಕೆಲಸ ಮಾಡ್ತಿರ್ತಾರೆ ಸಂಧ್ಯಾ? ಗೆಡ್ಡೆ ಗೆಣಸು. ಕಾಡಿನಲ್ಲಿರೋ ಜನ ಗೆಡ್ಡೆ ಗೆಣಸುಗಳನ್ನ, ಅಲ್ಲಿ ಕಾಡಿನಲ್ಲಿ ಸಿಗ್ತಕ್ಕಂಥ ಗೆಡ್ಡೆಗಳು, ಗೆಣಸುಗಳು, ಹಣ್ಣು ಹಂಪಲುಗಳು ಇವುಗಳನ್ನ ಸಂಗ್ರಹಿಸಿಕೊಂಡು ತಿಂತಾ ಇರ್ತಾರಲ್ವಾ, ಆಹಾರವನ್ನ ಸಂಗ್ರಹ ಮಾಡ್ತಾ ಇರ್ತಾರೆ. ಹೀಗೆ ಇದು ಅವರ ವೃತ್ತಿ. ಆ ನಂತರ ಆ ಮಗು ಎಲ್ಲಿ ಬೆಳೀತು? ನಂತರ ಕಾಡಿನಿಂದ ನಂತರ ಮಗು ಎಲ್ಲಿ ಬೆಳೀತು?
ಯಾವ ಸಮಾಜದಲ್ಲಿ? ಹಳ್ಳಿ ಸಮಾಜ. ಆ ಹಳ್ಳಿ ಸಮಾಜದಲ್ಲಿ, ಹಳ್ಳಿಯಲ್ಲಿ ಬೆಳೀತು ಆ ಮಗು. ಆಕಸ್ಮಿಕ ಹಳ್ಳಿಗೆ ಬಂದಾಗ ಆ ಮಗು ಹಳ್ಳಿಯಲ್ಲಿ ಬೆಳೀತು. ಹಳ್ಳಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ಮೇಲೆ ಆ ಮಗುವನ್ನ ಮತ್ತೆ ಎಲ್ಲಿಗೆ ಸೇರಿಸಲಾಯಿತು? ಜೋರಾಗಿ ಹೇಳು. ಪಟ್ಟಣ. ಅಥವಾ ಪಟ್ಟಣಕ್ಕೆ ಇನ್ನೊಂದು ಹೆಸರೇನು? ನಗರ. ಗುಂಪಾಗಿ ಹೇಳ್ಬಾರ್ದು. ಪಟ್ಟಣ ಅಥವಾ ನಗರ ಅಂತ ಕರಿತೀವಿ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಕಳಿಸಿದ್ರು. ಅವನು ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ಮೇಲೆ ಮುಂದೆ ಏನಾದ? ವಿದ್ಯಾಭ್ಯಾಸ ಪಡ್ಕೊಂಡ್ಮೇಲೆ ಏನಾದಮ್ಮ? ಆಫೀಸರ್. ಅಸ್ಮಿತಾ, ಖ್ಯಾತ ಉದ್ಯಮಿಯಾದ ಅಂದ್ರೆ ಕೈಗಾರಿಕೋದ್ಯಮಿಯಾದ. ಹೌದಲ್ವಾ? ವೆರಿ ಗುಡ್. ಈ ಪಟ್ಟಣದಲ್ಲಿ ನಾವು ಏನೇನು ಕಾಣ್ತೀವಿ ಅಲ್ಲಿ? ಹಾಗಾದ್ರೆ ಪಟ್ಟಣದಲ್ಲಿ ಏನೇನು ಕಾಣ್ತೀವಿ? ನಗರ ಅಥವಾ ಪಟ್ಟಣದಲ್ಲಿ? ಶಿವ. ರಸ್ತೆ ತುಂಬಾ ರೀತಿಯ ಹೆಚ್ಚುವ ನಗರ ಕಂಡು ಬರುತ್ತವೆ. ಆಸ್ಪತ್ರೆ, ದೊಡ್ಡ ದೊಡ್ಡ ರಸ್ತೆಗಳು, ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಕಟ್ಟಡಗಳು, ಹೋಟೆಲ್ಗಳು ಮತ್ತೆ ಆಸ್ಪತ್ರೆಗಳು ಕಂಡು ಬರುತ್ತವೆ. ವೆರಿ ಗುಡ್. ನಾವು ಮುಂದೆ ತರಗತಿಯಲ್ಲಿ ತಿಳ್ಕೊಳ್ಳಂತೆ. ಹೀಗೆ ನೋಡಿ ಅಲ್ಲಿ ಕಂಡು ಬರ್ತದೆ. ನೋಡಿ ಮಕ್ಕಳೇ, ಈಗ ನಾವು ವಿವಿಧ ಸಮಾಜದ ಪ್ರಕಾರಗಳಲ್ಲಿ ವಿವಿಧ ರೀತಿಯ ಆ ಭಾಷೆ, ರೂಢಿ, ಸಂಪ್ರದಾಯ, ಆಹಾರ ಪದ್ಧತಿ, ವೃತ್ತಿ ಹೀಗೆ ವ್ಯತ್ಯಾಸವನ್ನ ಕಾಣ್ತೀವಲ್ವಾ? ಹೌದು ಅಲ್ವಾ ವಿದ್ಯಾರ್ಥಿಗಳೇ? ಇವತ್ತು ನಾವು ಇಂದಿನ ತರಗತಿಯಲ್ಲಿ ಸಮಾಜದ ವಿವಿಧ ಪ್ರಕಾರಗಳು ಈ ವಿಷಯವನ್ನ ಕುರಿತು ಇಂದಿನ ತರಗತಿಯಲ್ಲಿ ನಾವು ಸಮಾಜಶಾಸ್ತ್ರದ ಅಧ್ಯಾಯ 25 ಸಮಾಜದ ಪ್ರಕಾರಗಳು ಈ ವಿಷಯದ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಯಾವುದೋ ಸಮಾಜದ ಪ್ರಕಾರಗಳು. ಈಗ ಈ ಕಥೆಯ ಮೂಲಕ ಇದರ ಮೂಲಕ ನಿಮಗೆ ಗೊತ್ತಾಯ್ತು ಕೆಲವು ಸಮಾಜಗಳು ಅಲ್ವಾ? ವಿವಿಧ ರೀತಿಯ ಸಮಾಜಗಳು. ಎಲ್ಲಾ ಸಮಾಜಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ. ವಿವಿಧ ಎಲ್ಲಾ ಕಡೆನೂ ಕೂಡ ಒಂದೇ ರೀತಿಯ ಸಮಾಜ ಕಂಡು ಬರೋದಿಲ್ಲ ಅನ್ನೋದು ಗೊತ್ತಾಯ್ತು. ಅಲ್ಲಿನ ಜನರ ಜನಜೀವನ, ಸಂಸ್ಕೃತಿ, ಆಚಾರ, ವಿಚಾರ, ಭಾಷೆ, ಆಹಾರ ಅಲ್ವಾ? ಮಾತಾಡುವಂತ ಭಾಷೆ, ಸಂಸ್ಕೃತಿ, ಉಡುಗೆ ತೊಡುಗೆ, ಆಭರಣಗಳು, ವಾಸ ಮಾಡ್ತಕ್ಕಂಥ ವಾಸಸ್ಥಾನ, ಸ್ಥಳ, ನಾವು ಕಟ್ಕೊಂಡಿರ್ತಕ್ಕಂಥ ಮನೆ, ಶಿಕ್ಷಣ ಎಲ್ಲದರಲ್ಲೂ ವ್ಯತ್ಯಾಸ ಕಂಡು ಬರ್ತದೆ ಅಲ್ವಾ? ವಿವಿಧ ರೀತಿ. ಹಾಗಾದ್ರೆ ನೋಡೋಣ ಮಕ್ಕಳೇ, ಈಗ ನಾವು ಈ ಒಂದು ವಿವಿಧ ಪ್ರಕಾರದ ಸಮಾಜ ಅಂದ್ವಲ್ಲ, ನಾವು ಈ ಚಿತ್ರ ತೋರಿಸ್ತೀನಿ ನೋಡೋಣ. ಆ ಚಿತ್ರದ ಮೂಲಕ ನೀವು ಆ ಸಮಾಜಗಳು ಯಾವುವು ಅಂತ ಗುರುತಿಸಿ. ಈಗ ಈ ಚಿತ್ರವನ್ನ ಎಲ್ಲರೂ ಮಕ್ಕಳೇ ಗುರುತಿಸಿ ನೋಡಿ. ನೋಡಿ, ವಿವಿಧ ಚಿತ್ರಗಳಿದಾವೆ. ಅದು ಒಂದು ಸಮುದಾಯಕ್ಕೆ, ಸಮಾಜಕ್ಕೆ ಸಂಬಂಧಪಟ್ಟಂತ ಚಿತ್ರ. ಕತೆಗೆ ಪೂರಕವಾಗಿದೆ. ನಾನೀಗ ಹೇಳಿದಂತ ಕತೆಗೆ ಪೂರಕವಾಗಿರ್ತಕ್ಕಂಥ ಚಿತ್ರ. ಎಲ್ಲರೂ ಚೆನ್ನಾಗಿ ವೀಕ್ಷಣೆ ಮಾಡಿದ್ರ ಮಕ್ಕಳೇ? ಹಾಗಾದ್ರೆ ಇದು ಯಾವ ರೀತಿಯ ಸಮಾಜ ಇರಬಹುದು ಮಕ್ಕಳೇ? ಬೇಟೆಯಾಡುವ ಹಾಗೂ ಆಹಾರ ಸಂಗ್ರಹಿಸುವಂತ ಸಮಾಜ. ವೆರಿ ಗುಡ್. ಸಮಾಜದ ಪ್ರಕಾರಗಳು. ಸಮಾಜದ ಪ್ರಕಾರಗಳು. ಈಗ ಬೇಟೆಯಾಡುವ ಬರ್ತಬೇಕು. ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಆಹಾರ
ಸಂಗ್ರಹಿಸುವ ಸಮಾಜ. ಅವಳು ಗುರುತಿಸಿದಂತಹ, ಯಾರು ಗುರುತಿಸಿದ್ದನ್ನ? ಹೆಸರೇನು ಹೇಳಿ? ಆಫ್ರಿನ್ ಅಲ್ವಾ? ಒಳ್ಳೆ ಕರೆಕ್ಟ್ ಆಗಿ ಗೆಸ್ ಮಾಡಿ ಗುರುತಿಸಿದಾಳೆ. ನಿಮ್ಗೆ ಎಲ್ಲರಿಗೂ ನೀವು ಊಹಿಸಿದಂತ ಕಲ್ಪನೆ ಸರಿ ಇತ್ತಾ? ಉತ್ತರ ಹೇಳ್ತಾ ಇದ್ರಾ? ಹಾಗಾದ್ರೆ ಇದು ನಾವು ನೋಡಿ, ಅವಳು ಹೇಳುವಾಗ ಇದು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ನಾವು ನಂತರ ಆ ಲಕ್ಷಣಗಳ ಬಗ್ಗೆ ತಿಳಿತಾ ಹೋಗೋಣಂತೆ. ಈಗ ಇನ್ನೊಂದು ಚಿತ್ರವನ್ನ ತೋರಿಸ್ತೀನಿ ಮಕ್ಕಳೇ, ಇದನ್ನು ಕೂಡ ಹಾಗೆ ನೀವು ಗುರುತಿಸಬೇಕು. ನೀವು ಊರಲ್ಲಿ ನಿಮ್ಮ ಹಳ್ಳಿಯಲ್ಲಿ, ನೀವು ಬಹುತೇಕ ಹಳ್ಳಿಯ ಮಕ್ಕಳಲ್ವಾ? ಹೌದು, ಇವೆಲ್ಲ ನೋಡಿರ್ತೀರಿ. ನೋಡಿ, ಇದು ಎಂತ ಸಮಾಜವಿರ್ಬೋದು ಗುರುತಿಸಿ. ನೋಡಿದ್ರೆ ಎಲ್ಲರೂ ಪಶುಪಾಲನಾ ಸಮಾಜ. ವೆರಿ ಗುಡ್. ಇಲ್ಲಿ ಅನೇಕ ಪಶುಗಳನ್ನ ಕಾಣ್ತೀರಿ, ಆ ವ್ಯಕ್ತಿಗಳನ್ನು ಕಾಣ್ತೀರಲ್ವಾ? ಹಾಗಾಗಿ ಪಶುಪಾಲನೆಯನ್ನ ತಮ್ಮ ಜೀವನಕ್ಕಾಗಿ, ಜೀವನೋಪಾಯಕ್ಕಾಗಿ ಪಶುಗಳನ್ನ ಸಾಕ್ತಕ್ಕಂತಹ ಸಮಾಜವನ್ನ ಪಶುಪಾಲನಾ ಸಮಾಜ ಅಂತ ಕರಿತೀವಿ. ಏನಂತ ಕರಿತೀವಿ? ನೋಡಿ, ಬೇಟೆಯಾಡುವ ಸಮಾಜದ ನಂತರ ಉದಯಿಸಿದ ಸಮಾಜ ಯಾವಪ್ಪ? ಎರಡನೆಯ ಸಮಾಜ ಅಂದ್ರೆ ಅದು ಪಶುಪಾಲನಾ ಸಮಾಜ. ಪಶುಪಾಲನಾ ಈಗ ನಾನು ಮೂರನೆಯ ಚಿತ್ರವನ್ನ ತೋರಿಸ್ತೀನಿ ಮಕ್ಕಳೇ. ಈ ಸಮಾಜದ ನಂತರ ವಿಕಾಸ ಹೊಂದಿದ ಮೇಲೆ ಮತ್ತೊಂದು ಸಮಾಜ ಕಂಡು ಬರ್ತದೆ. ಈ ಚಿತ್ರವನ್ನ ನೀವೆಲ್ಲ ವೀಕ್ಷಿಸಿ, ನೀವೆಲ್ಲ ನಿಮ್ಮ ಹಳ್ಳಿಯಲ್ಲಿ ಇದನ್ನು ನೋಡಿದ್ದೀರಿ, ಹೌದಲ್ವಾ? ನೋಡಿ, ವಿವಿಧ ರೀತಿಯ ಚಿತ್ರಗಳಿದಾವೆ ಇದರಲ್ಲಿ. ಈ ಚಿತ್ರಗಳನ್ನೆಲ್ಲ ಗಮನಿಸಿ. ಈ ಕಡೆ ನೋಡಿದ್ರೆ ಎಲ್ಲರಿಗೂ ಕಾಣಿಸ್ತಾ? ನೀವು ಹಳ್ಳಿಯಿಂದ ಬಂದಿರುವಂತ ಬಹುತೇಕ ಮಕ್ಕಳು ಈ ರೀತಿಯ ಇಲ್ಲಿ ಕಂಡು ಬರ್ತಕ್ಕಂಥ ದೃಶ್ಯಗಳನ್ನ ನೀವು ಕಣ್ಣಿಂದ ನೋಡಿದ್ದೀರಲ್ವಾ? ವೆರಿ ಗುಡ್. ಇದು ಯಾವ ರೀತಿಯ ಸಮಾಜ? ಕೃಷಿ ಮಾಡುವ ಸಮಾಜ ಅಥವಾ ಬೇಸಾಯ ಮಾಡುವ ಸಮಾಜ. ವೆರಿ ಗುಡ್. ಅವನ ಚಪ್ಪಾಳೆ. ಕೃಷಿ ಸಮಾಜ. ನೋಡಿ, ಈ ಕೃಷಿ ವಿಸ್ತರಣೆ ಆದ್ಮೇಲೆ ಈ ಕೃಷಿ ಸಮಾಜದ ಲಕ್ಷಣಗಳನ್ನು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ ಮಕ್ಕಳೇ. ನಂತರ ಈ ಕೃಷಿ ಕಂಡು ಬಂದ ಮೇಲೆ ನಂತರ ಮತ್ತೆ ಸಮಾಜ ವಿಕಾಸ ಹೊಂದಿದ ಮೇಲೆ ಮತ್ತೊಂದು ರೀತಿಯ ಸಮಾಜವನ್ನ ನಾವು ಕಂಡ್ವಿ. ಈ ಚಿತ್ರವನ್ನ ವೀಕ್ಷಿಸಿ ನೀವು ಹೇಳಿ ಮಕ್ಕಳೇ. ವಿವಿಧ ಚಿತ್ರಗಳನ್ನ ನೋಡಿ ನಿಮ್ಮ ಮನಸ್ಸಿಗೆ ಒಂದು ಕಲ್ಪನೆ ಬರುತ್ತೆ. ನೆಕ್ಸ್ಟ್ ಮದನ್, ಕೈಗಾರಿಕಾ ಸಮಾಜ. ಇಲ್ಲಿ ಅನೇಕ ಫ್ಯಾಕ್ಟರಿಗಳಿದಾವಲ್ವಾ? ನೋಡಿ, ಕೈಗಾರಿಕೆಗಳು ಏಕದಮ್ ಉಟ್ಕೊಡ್ಲಿಲ್ಲ. ನಂತರ ಕರಕುಶಲ ಮೇಲೆ ಚಿತ್ರಗಳಿದಾವೆ ನೋಡಿ. ಕರಕುಶಲ ಕೈಗಾರಿಕೆಗಳು ಉಟ್ಕೊಂಡು ಅವನು ಸಣ್ಣ ಕೈಗಾರಿಕೆಗಳು ಅಥವಾ ಗುಡಿ ಕೈಗಾರಿಕೆಗಳು ಅಂತ ಕರಿತೀವಿ. ನಂತರ ವಿಕಾಸ ಹೊಂದಿದ ಮೇಲೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಉತ್ಪತ್ತಿ ಆಗುವ. ಆಮೇಲೆ ಕಾರು ಇತ್ಯಾದಿ ಬಸ್ಗಳನ್ನ, ಎಲ್ಲ ಯಂತ್ರಗಳನ್ನ, ಸ್ವಯಂ ಚಾಲಿತ ಯಂತ್ರಗಳನ್ನ ತಯಾರು ಮಾಡುವಂತ ಕೈಗಾರಿಕೆಗಳು ಬೆಳೆದು ಇಲ್ಲಿ ಸಾವಿರಾರು ಜನರು ಉಟ್ಕೊಂಡ್ರು. ಈ ಕೈಗಾರಿಕೆಗಳ ಪ್ರದೇಶಗಳೇ ನಗರ ಪ್ರದೇಶಗಳಾಗಿ ನಿರ್ಮಾಣ ಆದವು ಮಕ್ಕಳೇ. ಈಗ ಇದನ್ನ ಉತ್ತರಿಸಿದ್ದ ಯಾರು? ಮಗನಿಗೊಂದು ಚಪ್ಪಳೆ ಹಾಕೋಣ. ಈಗ ಮಕ್ಕಳೇ 4 ಸಮಾಜಗಳನ್ನ ನೋಡಿದ್ರಲ್ವಾ? 4 ಸಮಾಜವನ್ನ ನೋಡಿದ್ರಿ ಅಲ್ವಾ? ಈಗ ನೋಡಿದಂತ ಸಮಾಜ ಯಾವುದು? ಕೈಗಾರಿಕಾ ಸಮಾಜ. ಈಗ ಈ ಸಮಾಜದ ಲಕ್ಷಣಗಳನ್ನ ನಾವು, ಅವುಗಳ ಸ್ವರೂಪವನ್ನ ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಇಂದಿನ ಅವಧಿಯಲ್ಲಿ ನಾವು ಈ 4 ಸಮಾಜಗಳಿದಾವಲ್ವಾ? ಗೊತ್ತಾಯ್ತು ಸಮಾಜದ ಪ್ರಕಾರಗಳು?
ಕೈಗಾರಿಕಾ ಸಮಾಜ. ಈ ವಿವಿಧ ಪ್ರಕಾರದ 4 ಸಮಾಜಗಳನ್ನ ನಾವು ಕಾಣ್ತೀವಿ. ಇವು ಒಂದೇ ಹಂತದಲ್ಲಿ ಕಂಡು ಬಂದಂತಹ ಸಮಾಜಗಳು ಅಲ್ಲ. ಸುಮಾರು ನೂರಾರು ವರ್ಷಗಳ ನಂತರ, ಸಾವಿರಾರು ವರ್ಷಗಳ ನಂತರ ಮಾನವನ ವಿಕಾಸವಾದಂತೆ, ಅವನ ಬುದ್ಧಿ ವಿಕಾಸವಾದಂತೆ ವಿವಿಧ ಪ್ರಕಾರದ ಸಮಾಜಗಳು ಕಂಡು ಬಂದವು. ಹೌದಲ್ವಾ? ಈಗ ನಾವು ನೋಡೋಣ ಮಕ್ಕಳೇ. ಮಕ್ಕಳೇ, ಈ 4 ಸಮಾಜದ ಪ್ರಕಾರಗಳನ್ನ ಬರ್ಕೊಂಡ್ರ? ಸಮಾಜದ 4 ಪ್ರಕಾರ ಯಾವ್ಯಾವ ಹೇಳಪ್ಪ ಆಕಾಶ್? ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ, ಪಶುಪಾಲನಾ ಸಮಾಜ, ಕೃಷಿ ಸಮಾಜ, ಕೈಗಾರಿಕಾ ಸಮಾಜ. ಇವು ಸಮಾಜದ ವಿವಿಧ ಪ್ರಕಾರಗಳು. ವೆರಿ ಗುಡ್. ಈಗ ಮಕ್ಕಳೇ, ಈಗ ನಾವು ತಿಳ್ಕೊಂಡ್ವಿ ವಿವಿಧ ಪ್ರಕಾರದ ಸಮಾಜದಲ್ಲಿ ವಿವಿಧ ಲಕ್ಷಣಗಳು, ಸ್ವರೂಪಗಳು ಕಂಡು ಬರ್ತವೆ. ಈಗ ನಾವು ನಗರ ಮತ್ತು ಗ್ರಾಮೀಣ ಸಮಾಜದ ಲಕ್ಷಣ ಮತ್ತು ಸ್ವರೂಪವನ್ನು ತಿಳಿಯೋಣ ಚರ್ಚೆಯ ಮೂಲಕ. ನಗರ ಮತ್ತು ಗ್ರಾಮೀಣ ಪ್ರದೇಶದ ಲಕ್ಷಣ ಮತ್ತು ಸ್ವರೂಪ. ಲಕ್ಷಣ ಮತ್ತು ಸ್ವರೂಪ ಕುರಿತು ನಾವೀಗ ಚರ್ಚೆ ಮಾಡೋಣ. ಮಕ್ಕಳೇ, ಈಗ ನಗರ ಮತ್ತು ಗ್ರಾಮೀಣ ಸಮಾಜದ ಸ್ವರೂಪ ಮತ್ತು ಲಕ್ಷಣಗಳನ್ನ ನೀವೇ ಪಟ್ಟಿ ಮಾಡ್ತಾ, ಚರ್ಚೆ ಮೂಲಕ ಪಟ್ಟಿ ಮಾಡ್ತಾ ಹೋಗ್ಬೇಕು. ಈಗ ಒಬ್ಬೊಬ್ಬರೇ ಒಂದೊಂದೇ ಹೇಳಿದ ಅಂಶಗಳನ್ನ ಯಾರು ಒಬ್ರು ಬರೀತಾರ ಮಕ್ಕಳೇ? ಇಲ್ಲಿ ಬೋರ್ಡಿ ಮೇಲೆ ಬರಿತೀಯಾ? ಸಂಧ್ಯಾ ಬರೀತಾಳೆ. ಈಗ ಚರ್ಚೆ ಮೂಲಕ ಕೇಳ್ತಾ ಹೋಗೋಣ ಮಕ್ಕಳೇ. ಹಾಗಾದ್ರೆ ಗ್ರಾಮೀಣ ಸಮಾಜದ ಲಕ್ಷಣಗಳನ್ನ ನೀವು ಈಗ ನೆನಪಿಸ್ಕೊಳ್ಳಿ ಮಕ್ಕಳೇ. ನಿಮ್ಮ ಹಳ್ಳಿಯಲ್ಲಿ ಏನೇನು ಲಕ್ಷಣಗಳಿದ್ದಾವೆ ಅಂತ ಒಬ್ಬೊಬ್ಬರೇ ಒಂದೊಂದು ಹೇಳ್ತಾ ಹೋಗ್ಬೇಕು. ಈ ಕಡೆ ಬಾಯ್ಸು ಗ್ರಾಮೀಣ ಸಮಾಜದ ಲಕ್ಷಣಗಳನ್ನ ಹೇಳಿದ್ರೆ, ಈ ಕಡೆ ಹುಡುಗಿಯರು ನಗರ ಸಮಾಜದ ಲಕ್ಷಣಗಳನ್ನ ನೀವು ಹೇಳ್ಬೇಕು. ರೆಡಿನಾ? ಈಗ ನೋಡೋಣ ಯಾರು ಬಹಳ ಚೆನ್ನಾಗಿ ಯಾರು ಪಟ್ಟಿ ಮಾಡ್ತಾರೆ ನೋಡೋಣ. ಈಗ ಬಾಯ್ಸ್ ಹೇಳಪ್ಪ. ಹೊಲ, ಗದ್ದೆ, ತೋಟಗಳು ಇರ್ತವೆ ಸರ್. ವೆರಿ ಗುಡ್. ಹೊಲ, ಗದ್ದೆ, ತೋಟ ಇವುಗಳನ್ನ ನೀವು ಕಾಣ್ತೀರಿ. ವೆರಿ ಗುಡ್. ಮತ್ತೆ ನೆಕ್ಸ್ಟ್ ಶಿವ. ದನ, ಕುರಿ, ಪ್ರಾಣಿಗಳನ್ನು ಸಾಗಾಣಿಕೆ ಮಾಡ್ತಾರೆ. ಸಾಕ್ತಾರೆ, ಸಾಗಾಣಿಕೆ ಅಲ್ಲ, ಸಾಕ್ತಾ ಇರ್ತಾರಲ್ವಾ? ಇದನ್ನ ನಾವು ಪಶುಪಾಲನೆ ಅಂತ ಕರಿತೀವಿ. ಹೌದಲ್ವಾ? ಪಶುಗಳನ್ನ ತಮ್ಮ ಜೊತೆಗೆ ಸಾಕ್ತಾರೆ, ವ್ಯವಸಾಯದ ಜೊತೆಗೆ. ಎರಡನೇದು ದನ, ಕುರಿ, ಮೇಕೆ ಇವುಗಳನ್ನ ಸಾಕ್ತಾರೆ. ದುಡ್ಡು ಬರೀ ಚೆನ್ನಾಗಿ. ನೆಕ್ಸ್ಟ್ ಮತ್ತೇನು ಲಕ್ಷಣ ಕಾಣ್ತೀವಪ್ಪ? ಮೊದಲು ಗುಂಪು ಗುಂಪಾಗಿರುವ ಮನೆಗಳು. ಹಂಚಿನ ಮನೆ ಕಾಣ್ತೀವಿ. ಗುಂಪಾದ ಮನೆಗಳು, ಗುಂಪು ಮನೆಗಳು ಅಂತ ಬರೀ. ಗುಂಪು ಮನೆಗಳು. ಗುಂಪು ಮನೆಗಳು. ಮತ್ತೆ ಆ ಮನೆಗಳು ಹೇಗಿರ್ತವೆ? ಹೆಂಚಿನ ಮನೆ, ಗುಡಿಸಲು ಮನೆ ಅಲ್ವಾ? ಹಂಚಿನ ಮತ್ತು ಗುಡಿಸಲು ಮನೆಗಳನ್ನ ಕಾಣ್ತೀವಿ. ಮತ್ತೆ ಲಕ್ಷಣ ಕಾಣ್ತೀವಿ. ನೆಕ್ಸ್ಟ್ ಇವುಗಳನ್ನ ಕೃಷಿ ಉಪಕರಣಗಳನ್ನ ಬಳಸೋದು ನೋಡ್ತೀವಿ ಅಲ್ವಾ? ನೇಗಿಲು, ಕುಂಟೆ ಏನವು? ಕೃಷಿ ಉಪಕರಣಗಳ ಬಳಕೆ. ನೆಕ್ಸ್ಟ್ ಬರೆಯೋಣ. ನೇಗಿಲು, ಕುಂಟೆ ಕೃಷಿ ಉಪಕರಣಗಳು. ನೇಗಿಲು, ಕುಂಟೆ ಬೇಗ ಬರಲ್ಲ. ನೇಗಿಲು, ಕುಂಟೆ ಅವೇನೋ ಕೃಷಿ ಉಪಕರಣಗಳು. ನೆಕ್ಸ್ಟ್ ಮತ್ತೆ ಕಾಣ್ತೀವಪ್ಪ? ಜೀವನ. ಅಲ್ಲಿ ಮಣ್ಣಿನಲ್ಲೆಲ್ಲ ಆಟ ಆಡ್ಕೊಂತ ಇರೋ ಮಕ್ಕಳನ್ನ ನೋಡ್ತೀವಿ. ಅಲ್ಲಿ ಪ್ರತಿನಿತ್ಯ ನಾವು ಸಂಜೆ ಬೆಳಗ್ಗೆ ಸಮಯ ಶಾಲಾ ಅವಧಿ ನಂತರ ನೋಡಿದ್ರೆ ಮಕ್ಕಳು ಮಣ್ಣಾಗೆ ವಿವಿಧ ಆಟಗಳನ್ನ ಆಡ್ತಿರ್ತಾರೆ. ಬರೀ ಮಣ್ಣಾಗ ಅಷ್ಟೇ ಆಟ ಆಡ್ತಿರ್ತಾರ? ಮತ್ತೇನಾದ್ರು ಆಟಗಳನ್ನ ಕಾಣ್ತೀವ ಬೇರೆ? ಬೇರೆ ಮತ್ತೆ ಯಾವ ಆಟಗಳನ್ನ ಆಡ್ತಾರಪ್ಪ? ಬುಗುರಿ ಆಟ ಆಡ್ತಾರೆ, ಕುಂಟೆ ಬಿಲ್ಲೆ, ಕಬಡ್ಡಿ, ಗೋಲಿ, ಚಿನ್ನಿ ದಂಡ, ಲಗೋರಿ. ವೆರಿ ಗುಡ್. ಇನ್ನು ಅನೇಕ ಆಟಗಳನ್ನ, ಬಹಳಷ್ಟು ಆಟಗಳಿದಾವೆ. ಹಳ್ಳಿ ಮಕ್ಕಳು ಅಲ್ವಾ? ಸಾಕಷ್ಟು
ಖೋಖೋ ಹಲವಾರು ಆಟಗಳನ್ನ ಆಡ್ತಾರೆ. ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಆಡೋದು ಈ ಆಟಗಳು ಮರಕೋತಿ ಆಟ ಹೇಳಿದ್ರಲ್ಲ, ಕುಂಟೆಬಿಲ್ಲೆ, ಲಗೋರಿ ಮುಂತಾದ ಹಲವಾರು ಆಟಗಳನ್ನ ಮಕ್ಕಳು ಆಡ್ತಾರೆ. ವೆರಿ ಗುಡ್. ನೆಕ್ಸ್ಟ್ ಮತ್ತೇನ್ ಕಾಣ್ತೀವಿ ಹಳ್ಳಿಯಲ್ಲಿ? ಹೊಲ ಗದ್ದೆ ತೋಟದಲ್ಲಿ ಕೆಲಸ ಮಾಡ್ತಿರೋ ಕೃಷಿ ಕಾರ್ಮಿಕರನ್ನ ಕಾಣ್ತೀವಿ. ಹೊಲದಲ್ಲಿ ಕೆಲಸ ಮಾಡೋರನ್ನ ಕೃಷಿ ಕಾರ್ಮಿಕರು ಅಂತ ಕರಿತೀವಿ. ಅವ್ರು ಏನ್ ಕೆಲಸ ಮಾಡ್ತಾರೆ? ಹೊಲ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡೋದು. ಇವೆಲ್ಲ ಹಳ್ಳಿಯ ದೃಶ್ಯಗಳು ತಾನೆ, ಹಳ್ಳಿಯ ಲಕ್ಷಣಗಳು. ವೆರಿ ಗುಡ್. ಕೃಷಿ ಕಾರ್ಮಿಕರು ಅಂತ ಕರಿತೀವಿ. ಅವರು ಕೃಷಿಯಲ್ಲಿ ಕೆಲಸ ಮಾಡೋದ್ರಿಂದ ಕೃಷಿ ಕಾರ್ಮಿಕರು ಅಂತ ಕರಿತೀವಿ. ಮತ್ತೇನ್ ಕಾಣ್ತೀವಪ್ಪ ಮದನ್? ಮಹಿಳೆಯರು ನೀರು ತರುವುದು. ಅವರು ಮನೆಗಳಿಗೆ ಬೇಕಾದಂತ ನೀರು ಅವರು ಮಡಿಕೆಯಲ್ಲಿ ಅಥವಾ ಕೊಡಪಾನದಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ ತಗೊಂಡು ಬರ್ತಾರೆ. ಎಲ್ಲ ಮನೆ ಕಡೆಗೆ ನೀರು ಸಪ್ಲೈ ಆಗೋದಿಲ್ಲ, ಹೌದಲ್ವಾ? ಹಾಗಾಗಿ ಮಹಿಳೆಯರಿಗೆ ಕೆಲಸ ಹೆಚ್ಚು ಮಾಡ್ತಾ ಇರ್ತಾರೆ. ಹಾಗಾಗಿ ನೀರು ತರುತ್ತಿರುವಂತ ಮಹಿಳೆಯರು. ಮತ್ತಿನ್ನೇನು ಲಕ್ಷಣಗಳನ್ನು ಕಾಣ್ತೀವಿ ಮಕ್ಕಳೇ? ಮತ್ತಿನ್ಯಾವ ಲಕ್ಷಣಗಳಿದಾವೆ ಅಲ್ಲಿ? ಬಾವಿಗಳಿಂದ ನೀರನ್ನ ಸೇದೋದನ್ನ ಕಾಣ್ತೀವಿ, ಕೆರೆಗಳಿಂದ ನೀರನ್ನು ತರೋದನ್ನ ಕಾಣ್ತೀವಿ. ಸಾಕು ಮಕ್ಕಳೇ, ಬಹುತೇಕ ಲಕ್ಷಣಗಳನ್ನ ನೀವು ಹಳ್ಳಿಯಲ್ಲಿ ಕಾಣ್ತಕ್ಕಂಥ ಲಕ್ಷಣಗಳನ್ನ ನೀವು ನೋಡಿದ್ರಿ. ಅಲ್ಲಿ ಒಕ್ಕಲ್ತನ ಮಾಡೋದನ್ನ ಮತ್ತೆ ಹೊಲ ಗದ್ದೆಗಳಲ್ಲಿ ನುಡಿಯೋದನ್ನ ನೀವು ಹೇಳಿದ ಹಾಗೆ ಮಕ್ಕಳೇ, ಬಹುತೇಕ ಅಂಶಗಳು ಇವೆಲ್ಲ ಹಳ್ಳಿಯಲ್ಲಿ ಕಂಡು ಬರ್ತವೆ. ಈಗ ಬಾಯ್ಸ್ ಕಡೆಯಿಂದ ಪಟ್ಟಿ ಮಾಡಿದ್ರು, ಅದೇ ರೀತಿ ಈಗ ಗರ್ಲ್ಸ್ ಕಡೆಯಿಂದ ರಸ್ತೆಯ ತುಂಬ ವಿವಿಧ ರೀತಿಯ ಹೆಚ್ಚಿನ ವಾಹನಗಳು ಕಂಡುಬರುತ್ತವೆ. ಅಲ್ಲಿ ರಸ್ತೆ ತುಂಬಾ, ಇಲ್ಲಿ ರಸ್ತೆ ತುಂಬಾ ಜನಗಳು ಕೃಷಿಕರು ಕಂಡ್ರೆ ಅಲ್ಲಿ ರಸ್ತೆ ತುಂಬಾ ಹೆಚ್ಚಾಗಿ ವಾಹನಗಳು ಕಂಡು ಬರ್ತವೆ. ರಸ್ತೆ ತುಂಬಾ ಏನ್ ಕಂಡು ಬರ್ತವೆ? ಹೆಚ್ಚಾಗಿ ವಾಹನಗಳು ಕಂಡು ಬರ್ತವೆ. ವೆರಿ ಗುಡ್. ನೆಕ್ಸ್ಟ್ ದೊಡ್ಡ ದೊಡ್ಡ ಬಡಾವಣೆಗಳು ನೋಡಿ. ಅಲ್ಲಿ ನಗರದಲ್ಲಿ ದೊಡ್ಡ ದೊಡ್ಡ ಬಡಾವಣೆ ಇರ್ತಾವ. ಉದಾಹರಣೆಗೆ ದಾವಣಗೆರೆ ಅಂತ ಬಡಾವಣೆ ತಗೊಂಡ್ರೆ ಅಲ್ಲಿ ವಿನೋಬ ನಗರ, KTJ ನಗರ, ವಿದ್ಯಾನಗರ, ಶಿವಕುಮಾರ ಸ್ವಾಮಿ ಬಡಾವಣೆ ಅಲ್ವಾ? ಹೀಗೆ ನಮಗೆ ಇಂಡಸ್ಟ್ರಿಯಲ್ ಏರಿಯಾ, ಡಾಲರ್ಸ್ ಕಾಲೋನಿ, ಹೀಗೆ ಹಲವಾರು ದೊಡ್ಡ ದೊಡ್ಡ ಬಡಾವಣೆಗಳು ಇಲ್ಲಿ ಕಂಡು ಬರ್ತವೆ. ವೆರಿ ಗುಡ್. ದೊಡ್ಡ ದೊಡ್ಡ ಬಡಾವಣೆಗಳು. ದೊಡ್ಡ ದೊಡ್ಡ ಕಟ್ಟಡಗಳು. ನೀವು ಹಳ್ಳಿಯಲ್ಲಿ ಗುಡಿಸಲು ಮನೆ, ಹಂಚಿನ ಮನೆ ನೋಡಿದ್ರೆ ಅಲ್ಲಿ ಬಹುಮಾಡಿ ಕಟ್ಟಡಗಳು. ಬರೀ ದೊಡ್ಡ ದೊಡ್ಡ ಕಟ್ಟಡಗಳಲ್ಲ, ಅವು ಬಹುಮಾಡಿಗಳನ್ನ ಹೊಂದಿರ್ತವೆ. 5, 6, 7, 8, 10 ಅಂತಸ್ತುಗಳನ್ನ ಹೊಂದಿರ್ತವೆ. ಆಕಾಶವನ್ನ ಮುತ್ತಿರ್ತವೇನೋ ಅನ್ನಂಗೆ ಕಟ್ಟಡಗಳಿರ್ತವೆ. ಹಾಗಾಗಿ ದೊಡ್ಡ ದೊಡ್ಡ ಕಟ್ಟಡಗಳು. ಮತ್ತೆ ಕಂಡುಬರ್ತವಮ್ಮ? ದೊಡ್ಡ ದೊಡ್ಡ ಮಾರುಕಟ್ಟೆಯ ಸ್ಥಳಗಳು ಕಂಡು ಬರ್ತಾವ. ನೀವು ಹಳ್ಳಿಯಲ್ಲಿ ಎಲ್ಲ ಸಣ್ಣದ ಚಿಕ್ಕದ ಸಂತೆ ನೋಡ್ತೀರಿ, ಬಟ್ ಅಲ್ಲಿ 2-3 ಕಿಲೋಮೀಟರ್ ಅಗಲ ಇರ್ತಕ್ಕಂಥ ದೊಡ್ಡ ದೊಡ್ಡ ಮಾರುಕಟ್ಟೆಗಳು. ನೀವು ಹಳ್ಳಿಯಿಂದ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವ ಎಲ್ಲ ಧಾನ್ಯಗಳನ್ನ ನೀವು ಪಟ್ಟಣದಲ್ಲಿ ಮಾರಾಟ ಮಾಡ್ತೀವಿ. ಹಾಗಾಗಿ ಅವನ್ನ ದೊಡ್ಡ ಮಾರುಕಟ್ಟೆಗಳು ಅಂತೇಳಿ ಕರಿತೀವಿ. ವೆರಿ ಗುಡ್. ದೊಡ್ಡ ದೊಡ್ಡ ಮಾರುಕಟ್ಟೆಗಳು ಕಾಣ್ತೀವಿ. ಮತ್ತೇನ್ ಕಾಣ್ತೀವಮ್ಮ? ವಿವಿಧ ರೀತಿಯ ಬಟ್ಟೆಗಳನ್ನು ಧರಿಸುತ್ತಾರೆ. ಅವಲ್ಲಿ ತರಿಸ್ತಕ್ಕಂಥ, ಹಳ್ಳಿಯಲ್ಲಿ ತರಿಸ್ತಕ್ಕಂಥ ಬಟ್ಟೆ ನೋಡಿದ್ರೆ ಬಹಳ ವ್ಯತ್ಯಾಸ ಇದೆ. ಅವರು ವಿವಿಧ ವಿನ್ಯಾಸದ ಬಟ್ಟೆಗಳನ್ನ ಅವ್ರು ಕೊಡ್ತಾರೆ. ಅವರ ವೇಷಭೂಷಣ ಹಳ್ಳಿಗಿಂತ ಭಿನ್ನವಾಗಿರುತ್ತೆ. ಅವರು ವೆರಿ ಗುಡ್. ನೆಕ್ಸ್ಟ್ ಮತ್ತೇನ್ ಕಾಣ್ತೀವಮ್ಮ? ಅಲ್ಲಿ ನೋಡಿ, ಹಳ್ಳಿಯಲ್ಲಿ 1,000, 500, 1000 ಜನ ಇದ್ರೆ ಅಲ್ಲಿ ಲಕ್ಷಾಂತರ ಜನರು ವಾಸವನ್ನ ಮಾಡ್ತಾರೆ. ನಗರಗಳಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ. ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಅಂದ್ರೆ ವಿವಿಧ ಉದ್ಯೋಗಗಳನ್ನು ಹುಡುಕಿಕೊಂಡು ಹೋಗಿ ಎಲ್ಲ ವಾಸ ಮಾಡಿರ್ತಾರೆ ತಾನೆ ಪಟ್ಟಣದಲ್ಲಿ. ಹಾಗಾಗಿ ಅಲ್ಲಿ ಜನಸಂದಣಿ ಹೆಚ್ಚಿರುತ್ತೆ, ಹೆಚ್ಚು ಜನರು ವಾಸ ಮಾಡ್ತಾರೆ, ಲಕ್ಷಾಂತರ ಜನರು ವಾಸ ಮಾಡುತ್ತಾರೆ. ವೆರಿ ಗುಡ್. ಮತ್ತೆ ನೋಡಿ, ದೊಡ್ಡ ದೊಡ್ಡ ಪ್ರದೇಶಗಳಾಗಿರೋದ್ರಿಂದ ಅಲ್ಲಿ ಕೊಳಚೆ ಪ್ರದೇಶಗಳು ಸಹ ಹೆಚ್ಚು ಕಂಡು ಬರುತ್ತವೆ. ಹಳ್ಳಿಗಿಂತ ಹಳ್ಳಿಯಲ್ಲಿ ಕೊಳಚೆ ಪ್ರದೇಶಗಳಿರಲ್ಲ, ಒಳ್ಳೆ ಪರಿಸರ ಇರುತ್ತೆ ಹಳ್ಳಿಯಲ್ಲಿ. ನಾವು ಪಟ್ಟಣದಲ್ಲಿ ಅತಿ ಹೆಚ್ಚು ಜನಸಂದಣಿ ಇರೋದ್ರಿಂದ ಅಲ್ಲಿ ಕೊಳಚೆ ಪ್ರದೇಶಗಳು ಜಾಸ್ತಿ ಕಾಣ್ತೀವಿ. ಇತ್ತೀಚೆಗೆ ನೀವು ಪೇಪರ್ಗಳು ನೋಡ್ತೀರಿ, ಅಲ್ಲಿನ ಕಸ ವಿಲೇವಾರಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಬೆಂಗಳೂರು ಅಂತ ನಗರಗಳಲ್ಲಿ ಸುಮಾರು 30-40 ಕಿಲೋಮೀಟರ್ ಹೊರ ಕಸ ತಗೊಂಡು ಬರಬೇಕು. ಅಲ್ಲಿ ಆ ಪಟ್ಟಣಗಳ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಕಸ ವಿಲೇವಾರಿ ಮಾಡ್ತಕ್ಕಂಥದ್ದು. ಕೊಳಚೆ ವಸ್ತುಗಳನ್ನ ಹೊರ ಕಳಿಸೋದೇ ದೊಡ್ಡ ಸಮಸ್ಯೆ.
ನೋಡಿ, ಎಲ್ಲಿ ಕೊಳಚೆ ಪ್ರದೇಶಗಳು ನಿರ್ಮಾಣ ಆಗ್ತವೆ, ಒಂದು ಹೆಚ್ಚು ಜನ ಎಲ್ಲಿ ವಾಸ ಮಾಡ್ತಾರೋ ಅಲ್ಲಿ ಕೊಳಚೆ ಪ್ರದೇಶಗಳು ಸಹ ನಿರ್ಮಾಣ ಆಗ್ತವೆ. ಹಾಗಾಗಿ ನಾವು ಕೊಳಚೆ ಮತ್ತೇನ್ ಕಾಣ್ತೀವಿ? ವೆರಿ ಗುಡ್. ಅಲ್ಲಿ ಶಾಲಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳನ್ನು ಕಾಣುತ್ತೇವೆ. ವೆರಿ ಗುಡ್. ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯ ಜೋರಾಗಿರ್ಬೇಕು. ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯ. ಈ ಪಟ್ಟಿ ಬರ್ಕೋಬೇಕು ಮಕ್ಕಳೇ, ಹಂಗೆ ಕುತ್ಕೊಳ್ಳೋಂಗಿಲ್ಲ, ಬೇಗ ಬರ್ಕೊಳ್ಳಿ. ಇಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಸಹ ಕಂಡು ಬರುತ್ತವೆ. ವೆರಿ ಗುಡ್. ಕಾರ್ಖಾನೆಗಳು, ದೊಡ್ಡ ದೊಡ್ಡ ಕಾರ್ಖಾನೆಗಳು ಪಟ್ಟಣಗಳಲ್ಲಿ ಕೇಂದ್ರೀಕೃತ ಆಗಿರ್ತವೆ ಮಕ್ಕಳೇ. ಮತ್ತೆ ಗಿಜಿಗುಡುವಂತ ಜನಸಂದಣಿ, ಆಗ್ಲೇ ಯಾರು ಹೇಳಿದ್ರಲ್ಲ, ಅತಿ ಹೆಚ್ಚು ಜನಸಂಖ್ಯೆ ಇರುತ್ತೆ, ಜನವಸತಿ ಅಲ್ಲಿ ಕಂಡು ಬರ್ತದೆ. ಮಕ್ಕಳೇ, ನೀವು ಇಲ್ಲೇನು ನೀವೇ ಪಟ್ಟಿ ಮಾಡಿದ್ದೀರಿ ನೋಡಿ, ನಗರ ಮತ್ತು ಗ್ರಾಮೀಣ ಸಮಾಜದ ವ್ಯತ್ಯಾಸಗಳು. ಹೀಗೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವಿವಿಧ ರೀತಿಯ ಲಕ್ಷಣಗಳು ನಮಗೆ ಕಂಡು ಬರ್ತವೆ. ಈಗ ನೋಡೋಣ, ಈ ಮಾನವ ಸಮಾಜದ ವಿಕಾಸ ಮೊದಲನೇದೇನೋ ಹುಟ್ಕೊಳ್ತಲ್ಲ, ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜದ ಬಗ್ಗೆ ಈಗ ನಾವು ತಿಳಿತಾ ಹೋಗೋಣ ಮಕ್ಕಳೇ. ನಾವು ಬೇಟೆಯಾಡುವ ಸಮಾಜದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಬೇಟೆಯಾಡುವಂತ ಸಮಾಜ ಏನಿದೆಯಲ್ವಾ, ಇವರು ಸಾಮಾನ್ಯವಾಗಿ ಎಲ್ಲಿ ವಾಸ ಮಾಡ್ತಾರೆ ಮಕ್ಕಳೇ? ಕಾಡಿನಲ್ಲಿ, ಅಂದ್ರೆ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಮಾನವ ಜೀವಿ ವಿಕಾಸ ಇಲ್ಲಿಂದಲೇ ಪ್ರಾರಂಭ ಆಗಿದೆ. ಈಗ ಇಲ್ಲಿ ವಾಸ ಮಾಡಬೇಕಾದ್ರೆ ಅವರು ಹೇಗೆ ಆಹಾರ ಸಂಗ್ರಹಿಸ್ತಾ ಇದ್ರು, ಅವರ ಸಮಾಜದ ಸಂಖ್ಯೆ ಎಷ್ಟಿತ್ತು ಇತ್ಯಾದಿ ನಾವು ಚರ್ಚೆ ಮೂಲಕ ತಿಳಿತಾ ಹೋಗೋಣ. ಇಲ್ಲಿ ನೋಡಿ, ಈ ಸಮಾಜದ ಲಕ್ಷಣಗಳನ್ನ ಹೇಳ್ತೀರಾ? ಬೇಟೆಯಾಡುವ ಸಮಾಜದ ಲಕ್ಷಣಗಳು ಹಿಂದಿನ ಪಾಠದಲ್ಲೂ ನಾನು ಹೇಳಿದ್ದೀನಿ ಅಲ್ವಾ, ಆಧಾರಗಳು ಅಲ್ಲೆಲ್ಲ ಹೇಳ್ಬೇಕಾದ್ರೆ ಪ್ರಾಗೈತಿಹಾಸಿಕ ಕಾಲದಲ್ಲೂ ಕೂಡ ಚರ್ಚೆ ಮಾಡಿದ್ದೀವಿ ಮಕ್ಕಳೇ. ಈಗ ಬೇಟೆಯಾಡುವ ಸಮಾಜದ ಲಕ್ಷಣಗಳು ಇಲ್ಲಿ ನೋಡೋಣ. ಕೆಲವೊಂದು ನಾನು ಕೇಳ್ತೀನಿ, ನಂತರ ನೀವೇ ಚರ್ಚೆ ಮಾಡಬಹುದು ಮಕ್ಕಳೇ. ಇಲ್ಲಿ ಬೇಟೆ ಆಡ್ಲಿಕ್ಕೆ ಹಾಗಾದ್ರೆ ಏನು ವಸ್ತುಗಳನ್ನ ಇವರು ಬಳಸ್ತಾ ಇದ್ರು? ಬೇಟೆ ಆಡ್ಲಿಕ್ಕೆ ಈಟಿ, ಚೂರಿ, ಕೊಳಲಿಯನ್ನು ಬಳಸುತ್ತಿದ್ದರು. ಯಾವುದರಿಂದ ಮಾಡಿದ್ರು ಅವನ್ನ? ಕಲ್ಲಿನಿಂದ. ವೆರಿ ಗುಡ್. ಅವನಿಗೊಂದು ಚಪ್ಪಾಳೆ. ಕಲ್ಲಿನಿಂದ ಮಾಡಿದಂತ ಆವಾಗ ಅವರಿಗೆ ಲೋಹ ಗೊತ್ತಿರಲಿಲ್ಲ ತಾನೆ, ಹಾಗಾಗಿ ಕಲ್ಲಿನಿಂದ ಮಾಡಿದ ಮತ್ತು ಪ್ರಾಣಿಯ ಮೂಳೆಗಳನ್ನು ಸಹ ಇವರು ಮತ್ತು ಕಟ್ಟಿಗೆ, ಮರದ ಕಟ್ಟಿಗೆಗಳನ್ನ ಚೂಪಾಗಿ ಮಾಡಿಕೊಂಡು ಪ್ರಾಣಿಗಳನ್ನ ಕೊಂದಲಿಕ್ಕೆ ಇವರು ಬೇಟೆ ಆಡ್ಲಿಕ್ಕೆ ಮತ್ತು ಗೆಡ್ಡೆ ಗೆಣಸುಗಳನ್ನ, ಅರಣ್ಯದಲ್ಲಿ ಸಿಗ್ತಕ್ಕಂಥ ಗೆಡ್ಡೆ ಗೆಣಸುಗಳು ಮತ್ತೆ ಮರಗಳಲ್ಲಿ ಸಿಗ್ತಕ್ಕಂಥ ಹಣ್ಣುಗಳು, ನೀವು ನೋಡಿ ಹುಣಸೆ ಹಣ್ಣು ಒಂದು ಕೋಚಿಕ್ರಿಂಗ್ ಮಾಡೋದು ಬೆಳೆಸ್ಕೊಂತಿರ್ತಾನೆ, ಹಾಗೆ ಅವರು ಹಣ್ಣುಗಳನ್ನ ಅವುಗಳನ್ನ ಇದು ಮಾಡ್ಲಿಕ್ಕೆ ಕೋಲುಗಳನ್ನ ಬಳಸ್ತಾ ಇದ್ರು. ಮತ್ತೆ ತದನಂತರ ಅವ್ರ ಬುದ್ಧಿ ವಿಕಾಸ ಆದಂತೆ ಪ್ರಾಣಿಗಳನ್ನ ಕೊಂದಕ್ಕೆ ಬಿಲ್ಲುಗಳನ್ನ, ಬಾಣಗಳನ್ನ ಮಾಡ್ಕೊಳ್ತಾ ಇದ್ರು. ಅವುಗಳನ್ನ ಪ್ರಾಣಿಗಳಿಗೆ ಬಿಡುವ ಮೂಲಕ ಕೊಂದು ಅವರು ಆಹಾರವನ್ನ ಸಂಗ್ರಹಿಸ್ತಾ ಇದ್ರು. ಹೌದಲ್ವಾ? ಹೀಗೆ ಅವರ ಲಕ್ಷಣಗಳನ್ನು ಕಾಣ್ತೀವಿ. ಈ ಸಮುದಾಯದ ಲಕ್ಷಣಗಳು ಹೇಗಿದ್ವು ಅನ್ನೋದನ್ನ ಈಗ ಚರ್ಚೆ ಮಾಡೋಣ ಮಕ್ಕಳೇ. ಹಾಗಾದ್ರೆ ಕೂತ್ಕೋ ಆಕಾಶ್. ಈ ಸಮುದಾಯದಲ್ಲಿ ಎಷ್ಟು ಜನ ವಾಸ ಮಾಡ್ತಿರ್ಬೋದು ಮಕ್ಕಳೇ? ಸಂಧ್ಯಾ? 40ರಿಂದ 50 ಜನ. ಇವು ಸಣ್ಣ ಸಣ್ಣ ಸಮುದಾಯಗಳಲ್ಲಿ ಕಂಡು ಬರ್ತಾವೆ. ಈ ಬೇಟೆಯಾಡುವ ಸಮಾಜದ ಲಕ್ಷಣಗಳು ಮಕ್ಕಳೇ ಪಟ್ಟಿ ಮಾಡ್ಕೋಬೇಕು. ಇಲ್ಲಿ ಈ ಸಮುದಾಯ 40ರಿಂದ 50 ಜನ ಕಾಣ್ತೀವಿ. 50 ಜನ ಸಮುದಾಯದಲ್ಲಿ ಇಲ್ಲಿ ವಾಸ ಮಾಡೋದನ್ನ ನಾವು ಈ ಒಂದು ಸಮಾಜದಲ್ಲಿ ಕಾಣ್ತೀವಿ. ಮತ್ತೇನು ಲಕ್ಷಣಗಳನ್ನ ಕಾಣ್ತೀವಿ ಮಕ್ಕಳೇ? ಇವರು ಹಂಚಿಕೊಂಡು ಬದುಕುವ ಶೈಲಿ. ಏನಾದ್ರೂ ಪ್ರಾಣಿಯನ್ನ ಬೇಟೆ ಆಡಿದ್ರು ಅಂದ್ರೆ ತಾನು ಒಬ್ಬನೇ ಬೇಟೆ ಆಡಿದ್ದೀನಿ ಅಂತ ಒಬ್ಬನೇ ತಿನ್ನೋದಿಲ್ಲ. ಅದನ್ನ ಸಮುದಾಯದ 40-50 ಜನ ಹಂಚಿಕೊಂಡು ತಿನ್ನುವಂತಹ ಲಕ್ಷಣವನ್ನ ಇಲ್ಲಿ ಕಾಣ್ತೀವಿ.
ಹಂಚಿಕೊಂಡು ಬದುಕುತ್ತಾರೆ. ತಮಗೇನೇ ಆಹಾರ ಸಿಗಲಿ ಅವುಗಳನ್ನು ಹಂಚಿಕೊಂಡು ಇವರು ಬದುಕ್ತಾರೆ ಅಥವಾ ಉಪಯೋಗಿಸ್ತಾರೆ. ನೆಕ್ಸ್ಟ್, ಇಲ್ಲಿ ಯಾವುದೇ ರಾಜಕೀಯ ಪಕ್ಷ, ರಾಜಕೀಯ ವ್ಯವಸ್ಥೆ ಇಲ್ಲಿ ಕಂಡು ಬರುವುದಿಲ್ಲ. ವೆರಿ ಗುಡ್. ಯಾವುದೇ ರಾಜಕೀಯ ವ್ಯವಸ್ಥೆ ಇಲ್ಲ. ಆಡಂಬರದ ಜೀವನವಿಲ್ಲ. ಇವ್ರು ಏನೋ ಆಹಾರ ತರೋದು, ತಿನ್ನೋದು, ಅವತ್ತಿನ ಆಸೆಯನ್ನ ಪೂರೈಸ್ಕೊಳ್ಳೋದು ಅಷ್ಟೇ ಬಿಟ್ರೆ ಇವರಲ್ಲಿ ಯಾವುದೇ ಆಡಂಬರದ ಜೀವನ ಇಲ್ಲ. ನನಗೆ ದೊಡ್ಡ ಅಂತಸ್ತು ಬೇಕು, ಕಾರ್ ಬೇಕು, ಇತ್ಯಾದಿ ಬೇಕು, ಯಾವುದೂ ಇಲ್ಲ. ಆಡಂಬರದ ಅತ್ಯಂತ ಸರಳ ಜೀವನ ಇದು. ಆಡಂಬರದ ಜೀವನವಿಲ್ಲ. ಆಡಂಬರದ ಜೀವನವಿಲ್ಲ. ವೆರಿ ಗುಡ್. ಅವನಿಗೆ ಚಪ್ಪಾಳೆ ಮಾಡಿ. ಆಡಂಬರದ ಜೀವನವಿಲ್ಲ. ಮತ್ತೆ ಲಕ್ಷಣಗಳನ್ನು ಕಾಣ್ತೀವಿ ಮಕ್ಕಳು. ಬಂಧುತ್ವಗಳ ಆಧಾರದ ಮೇಲೆ ಸಮಾಜ ನಿಂತಿದೆ. ಇಲ್ಲಿ ಸಮಾಜವನ್ನ ಕಟ್ಟುಪಾಡಿಗೆ ಒಳಪಡಿಸಿರೋದು ಯಾರು ಅಂದ್ರೆ ಬಂಧುತ್ವ, ಸಂಬಂಧ. ಅಂದ್ರೆ ಬಂಧುತ್ವದ ಆಧಾರದ ಮೇಲೆ ಸಮಾಜ ನಿಂತಿದೆ. ಬಂಧುತ್ವದ ಆಧಾರದ ಮೇಲೆ ಸಮಾಜ ನಿಂತಿದೆ. ಮದನ್, ವೆರಿ ಗುಡ್. ಈ ಜನರ ಒಂದು ಮುಖ್ಯ ಲಕ್ಷಣ ಆಹಾರಕ್ಕಾಗಿ ವಲಸೆ ಹೋಗುವುದು. ಇವ್ರು ಒಂದೇ ಕಡೆ ನೆಲೆ ನಿಲ್ಲೋದಿಲ್ಲ. ನಾವು ಕಥೆಯನ್ನು ತಿಳ್ಕೊಂಡಿರ್ತಾನೆ. ವಲಸೆ ಜೀವನ, ಅಲೆಮಾರಿಗಳು ಇವು. ಈ ಸಮುದಾಯದವರು ಅಲೆಮಾರಿಗಳು. ಮತ್ಯಾವ ಲಕ್ಷಣಗಳನ್ನ ಕಾಣ್ತೀವಿ ಮಕ್ಕಳೇ? ಈ ಸಮಾಜದಲ್ಲಿ ಸಂಪತ್ತನ್ನ ಸಂಗ್ರಹಿಸುವಂತ ಗೋಜೆ ಇಲ್ಲ. ಇಲ್ಲಿ ಆಡಂಬರದ ಜೀವನ ಇಲ್ಲ. ಹಾಗಾಗಿ ಇವರ ನಡುವೆ ದ್ವೇಷ, ಅಸೂಯೆ, ಜಗಳವಿಲ್ಲ. ಇವನೇನು ದ್ವೇಷ, ಅಸೂಯೆ ಮತ್ತು ಜಗಳವಿಲ್ಲ. ಈ ಸಮುದಾಯದಲ್ಲಿ ದ್ವೇಷ, ಅಸೂಯೆ, ಜಗಳ ಇಲ್ಲ. ಯಾಕೆಂದ್ರೆ ನೋಡಿ, ಮನುಷ್ಯನಿಗೆ ಸಂಪತ್ತನ್ನ ಸಂಗ್ರಹಿಸಬೇಕು ಅನ್ನೋ ಆಸೆ ಇದ್ದಾಗ ಜಗಳಗಳು, ಅಸೂಯೆ ಉಂಟಾಗುತ್ತೆ. ಬಟ್ ಈ ಜೀವನದಲ್ಲಿ ಆಸೆ ಇಲ್ಲ. ಆಸೆ ಕಡಿಮೆ ತಾನೆ. ಆಡಂಬರದ ಜೀವನ ಇಲ್ಲ. ನಾಳೆ ಬಗ್ಗೆ ಸಂಪತ್ತು ಸಂಗ್ರಹಿಸಬೇಕು ಅನ್ನೋ ಆಸೆ ಇಲ್ಲ. ಹಾಗಾಗಿ ನೋಡಿ, ಅಸೂಯೆ, ದ್ವೇಷ, ಮತ್ಸರ ಎಲ್ಲ ಉಟ್ಕೊಳ್ಳೋದೇನೋ ಆಸೆಯಿಂದ ಉಟ್ಕೊಳ್ತು. ಗೌತಮ ಬುದ್ಧ ಅದನ್ನೇ ಹೇಳಿದ್ದಾನೆ. ಆಸೆಯನ್ನ ತ್ಯಜಿಸಬೇಕು ಅಂತ ಗೌತಮ ಬುದ್ಧ ಹೇಳಿದ್ದಾನೆ. ನಮ್ಮ ದುಃಖಕ್ಕೆ ಮೂಲ ಆಸೆ. ಆಸೆಯನ್ನ ತ್ಯಜಿಸಬೇಕು, ಅದಕ್ಕೆ ಅಷ್ಟಾಂಗ ಮಾರ್ಗ ಅನುಸರಿಸಬೇಕು ಅಂತ ಹೇಳಿದ್ದಾನೆ. ಮತ್ಯಾವ ಸಮಸ್ಯೆ ಅಲ್ಲಿ? ಮತ್ಯಾವ್ದು ಕಂಡು ಬರುತ್ತೆ ಲಕ್ಷಣ? ಆಹಾರಕ್ಕಾಗಿ ಅವರು ಬೇಟೆಯಾಡ್ತಾರೆ. ಅವರು ಬೇಟೆಯಾಡುವ ಉದ್ದೇಶ ಆಹಾರಕ್ಕಾಗಿ ಮಾತ್ರ. ಆಹಾರಕ್ಕಾಗಿ ಬೇಟೆಗಾರಿಕೆ. ಮತ್ತೆ ಯಾವ ಲಕ್ಷಣಗಳು ಸಂಧ್ಯಾ? ಹಂಚಿಕೊಂಡು ಬದುಕುವ ಶೈಲಿ. ಅವ್ರಿಗೆ ಏನೇ ವಸ್ತು, ಗೆಡ್ಡೆ ಗೆಣಸುಗಳು ಸಿಗಲಿ, ಪ್ರಾಣಿಗಳು ಸಿಗಲಿ, ಅದನ್ನ ಇಡೀ ಸಮುದಾಯದವರು ಹಂಚಿಕೊಂಡು ಬದುಕ್ತಾರೆ. ಹಂಚಿಕೊಂಡು ಬದುಕುವುದು. ಮಕ್ಕಳೇ, ಈ ಒಂದು ಬೇಟೆಗಾರಿಕೆ, ಸಮಾಜ ಮತ್ತು ಆಹಾರ ಸಂಗ್ರಹಣೆ ಬಗ್ಗೆ ಬಹಳ ಉತ್ತಮವಾಗಿ ಚರ್ಚೆಯ ಮೂಲಕ ನೀವೇ ಉತ್ತರಗಳನ್ನ ಕೊಟ್ಟಿದ್ರಿ. ವೆರಿ ಗುಡ್. ಎಲ್ಲರಿಗೂ ಚಪ್ಪಾಳೆ. ಈ ಬೇಟೆಗಾರಿಕೆ ಮತ್ತು ಪಶುಪಾಲನಾ ಸಮಾಜದ ನಂತರ ನೋಡಿ, ಈಗ ಅವರು ಪ್ರಾಣಿಗಳ ಸ್ವಭಾವ ಎಲ್ಲವನ್ನ ನೋಡ್ಕೊಂಡಿರ್ತಾನೆ. ಅದು ಮುಂದಿನ ಸಮಾಜದ ವಿಕಾಸಕ್ಕೆ ಕಾರಣ ಆಯಿತು. ಬೇಟೆಗಾರಿಕೆ ಮತ್ತು ಅದೇ ವೃತ್ತಿ ಇರಲಿಲ್ಲ. ಅವರು ಬುದ್ಧಿಶಕ್ತಿ ಬೆಳೆದ ಹಾಗೆ ನಮ್ಮಲ್ಲಿ ಬದಲಾವಣೆಗಳಾಗ್ತಾನೆ. ನಮ್ಮ ರೂಢಿ, ಸಂಪ್ರದಾಯ, ಆಹಾರ ಪದ್ಧತಿ ಎಲ್ಲದರಲ್ಲೂ ಬದಲಾವಣೆ ಆಗುತ್ತೆ ತಾನೆ. ಹಾಗಾಗಿ ಮುಂದಿನ ಸಮಾಜದ ಬಗ್ಗೆ ನೋಡೋಣ ಮಕ್ಕಳೇ. ಈಗ
ಕಾಡಿನಲ್ಲಿ ಅವರೆಲ್ಲ ಪ್ರಾಣಿಗಳನ್ನ ಇದನ್ನೆಲ್ಲ ಸ್ವಭಾವವನ್ನ ನೋಡಿದ್ರು ತಾನೆ. ಈಗ ನೋಡಿ ಅದರಲ್ಲಿ ಕೆಲವು ಸೌಮ್ಯವಾಗಿರ್ತಕ್ಕಂಥ ಪ್ರಾಣಿಗಳನ್ನ ಅವ್ರು ಏನ್ ಮಾಡಿದ್ರು, ಈಗ ಬಳಸಲಿಕ್ಕೆ ಪ್ರಾರಂಭಿಸಿದ್ರು. ಹಾಗಾಗಿ ಏನಾಯ್ತು, ಅವುಗಳನ್ನ ಸಾಕು ಪ್ರಾಣಿಗಳನ್ನಾಗಿ ಮಾಡ್ಕೊಂಡ್ರು. ಇದರಿಂದ ಈಗ ಎರಡನೇ ಸಮಾಜ ಹುಟ್ಟುಕೊಳ್ತದೆ. ನಾವು ಆಗ್ಲೇನೆ ತಿಳ್ಕೊಂಡಿದ್ವಲ್ಲ, ಪಶುಪಾಲನಾ ಸಮಾಜ. ಈಗ ಮಾನವನ ಸಮಾಜದ ಪ್ರಕಾರಗಳಲ್ಲಿ ಬೇಟೆಗಾರಿಕೆಯ ಮತ್ತು ಆಹಾರ ಸಂಗ್ರಹಣೆಯ ಸಮಾಜದ ನಂತರ ಹುಟ್ಟಿಕೊಂಡು ಬಂದಂತ ಸಮಾಜ ಯಾವುದು? ಪಶುಪಾಲನಾ ಸಮಾಜ ಎಂದರೇನು? ಕೈ ಎತ್ತು. ಬೇಗನೆ ಹೇಳಮ್ಮ, ಪಶುಪಾಲನೆ ಅಂದ್ರೆ ಏನು? ಜೀವನೋಪಯೋಗಕ್ಕಾಗಿ ಪಶುಗಳನ್ನು ಇಟ್ಟುಕೊಂಡು ಸಾಕುವುದನ್ನು ಪಶುಪಾಲನೆ. ವೆರಿ ಗುಡ್ ಆನ್ಸರ್. ಜೀವನೋಪಾಯಕ್ಕಾಗಿ ಏನ್ ಮಾಡಿದ್ರು? ಜೀವನೋಪಾಯಕ್ಕಾಗಿ ತಾನೇ ಮಾಡೋದು. ಜೀವನೋಪಾಯಕ್ಕಾಗಿ ಬರ್ಕೊಳ್ಳಿ. ಜೀವನೋಪಾಯಕ್ಕಾಗಿ ಪಶುಗಳನ್ನು ಹಿಂಡಾಗಿ ಸಾಕುವುದನ್ನೇ ಪಶುಪಾಲನೆ. ನೋಡಿ ಇದಾವ್ ನೋಡಿ, ಹಿಂಡಾಗಿ ಸಾಕ್ತದ ತಾನೆ. ಬಹಳಷ್ಟು ಒಂದೋ ಎರಡೋ ಸಾಕೋದಲ್ಲ, ಬಹಳಷ್ಟು ಸಾಕ್ಬೇಕು. ಹಾಗಾದ್ರೆ ನಮ್ಮ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ. ನೋಡಿ ಪಶುಗಳನ್ನ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಕ್ತಾ ಇದ್ದಾರೆ. ಈ ಚಿತ್ರದಲ್ಲಿ ನೋಡ್ತಾ ಇದ್ರಲ್ವಾ ಮಕ್ಕಳೇ? ನೋಡಿ ಪಶುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಸಾಕಲಾಗ್ತಾ ಇದೆ. ಹಾಗಾದ್ರೆ ಈ ಪಶುಪಾಲನಾ ಸಮಾಜದ ಲಕ್ಷಣಗಳನ್ನ ನೋಡೋಣ ಮಕ್ಕಳೇ. ಈಗ ಪಶುಪಾಲನಾ ಸಮಾಜದ ಲಕ್ಷಣಗಳು. ಮಕ್ಕಳೇ, ಈಗ ಪಶುಪಾಲನಾ ಸಮಾಜದ ಲಕ್ಷಣಗಳನ್ನ ನೋಡೋಣ, ಊಹಿಸಿ ಈಗ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಈಗ ಚಿತ್ರ ನೋಡಿದ್ರೆ ತಾನೆ, ಆ ಚಿತ್ರದ ಮೂಲಕನೇ ನೀವು ಎಲ್ಲಾ ಲಕ್ಷಣಗಳನ್ನ ಹೇಳ್ಬೋದು. ಹೇಳಪ್ಪ. ಜೀವನೋಪಾಯಕ್ಕೆ ಪಶುಗಳನ್ನು ಹಿಂಡಾಗಿ ಸಾಕುತ್ತಿದ್ದರು. ವೆರಿ ಗುಡ್. ಆಗ ಚಪ್ಪಾಳೆ. ಪಶುಗಳನ್ನ ಹಿಂಡಾಗಿ ಸಾಕುತ್ತಾರೆ ಅಂದ್ರೆ ಗುಂಪಾಗಿ ಬಹಳ ಪಶುಗಳನ್ನ ಸಾಕುತ್ತಾರೆ. ನೆಕ್ಸ್ಟ್ ಮುಂದೆ ಸಂಧ್ಯಾ. ಗಾತ್ರದಲ್ಲಿ ದೊಡ್ಡದಾಗಿದ್ದು ಸಾವಿರಾರು ಜನರನ್ನು ಒಳಗೊಂಡಿದ್ದರು. ಈ ಸಮಾಜದಲ್ಲಿ ನೋಡಿ, ಈಗ ಪಶುಗಳನ್ನ ಸಾಕಿ ಒಂದೇ ಕಡೆ ನೆಲೆ ನಿಂತಿದ್ದಾರಲ್ವಾ, ಹಾಗಾಗಿ ಸಾವಿರಾರು ಜನ ಗುಂಪುಗಳಲ್ಲಿ ವಾಸಿಸುತ್ತಾರೆ. ಅಂದ್ರೆ ಹಳ್ಳಿ ಇದು. ಸಾವಿರಾರು ಜನರು ಒಂದು ಪ್ರದೇಶದಲ್ಲಿ ವಾಸ ಮಾಡುತ್ತಾರೆ. ಒಂದು ಪ್ರದೇಶದಲ್ಲಿ ವಾಸ. ವೆರಿ ಗುಡ್. ಹಾಗೆ ಒಂದು ಚಪ್ಪಾಳೆ. ಮತ್ತೆ ಆಕಾಶ್. ಇವರ ಮುಖ್ಯ ಕಸುಬು ಪಶುಪಾಲನೆ ಆಗಿತ್ತು. ಇವರ ಮುಖ್ಯ ವೃತ್ತಿ ಪಶುಪಾಲನೆ. ಇವರ ಕೆಲಸನೇ ಪಶುಪಾಲನೆ. ಪಶುಪಾಲನೆ ಇವರ ಮುಖ್ಯ ವೃತ್ತಿ. ನೆಕ್ಸ್ಟ್, ಹೆಚ್ಚು ಪಶುಗಳನ್ನು ಸಾಕಿದವರು ಶ್ರೀಮಂತರು. ಇಲ್ಲಿ ಯಾರು ಹೆಚ್ಚು ಪಶುಗಳನ್ನು ಹೊಂದಿರ್ತಾರೆ ಅವರೇ ಶ್ರೀಮಂತರು. ಹೆಚ್ಚು ಪಶುಗಳನ್ನು ಹೊಂದಿರುವವರು ಶ್ರೀಮಂತರು. ಹೆಚ್ಚು ಪಶುಗಳನ್ನು ಹೊಂದಿರುವವರು ಹೊಂದಿರುವವರು ಶ್ರೀಮಂತರು. ಹೇಗೆ ಇಲ್ಲಿ ಯಾರು ಹೆಚ್ಚು ಪಶುಗಳನ್ನು ಹೊಂದಿರ್ತಾರೆ ಅವರೇ ಶ್ರೀಮಂತರು. ಮತ್ತೆ ಈ ಪಶುಪಾಲನೆ ಸಮಾಜ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ? ಹುಲ್ಲುಗಾವಲು, ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಪಶುಪಾಲನೆ. ಹುಲ್ಲುಗಾವಲು, ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಯಾಕೆಂದ್ರೆ ಅವುಗಳಿಗೆ ಮೇವು ಬೇಕು ತಾನೆ, ಪಶುಗಳಿಗೆ ಆಹಾರ ಮುಖ್ಯವಾಗಿ ಹುಲ್ಲು ಬೇಕು.
ಹಾಗಾಗಿ ಬೆಟ್ಟ ಗುಡ್ಡಗಳಲ್ಲಿ ಹೆಚ್ಚಾಗಿ ಸಿಗುತ್ತೆ, ಮತ್ತೆ ಹುಲ್ಲುಗಾವಲುಗಳಲ್ಲಿ ಸಿಗುತ್ತೆ. ಅಲ್ಲಿ ಹೆಚ್ಚು ಈ ಪಶುಪಾಲನಾ ಸಮಾಜವನ್ನು ನಾವು ಕಾಣ್ತೀವಿ. ಈ ಮಕ್ಕಳೇ, ಇಂದಿಗೂ ಕೂಡ ನಾವು ಪ್ರಪಂಚದಲ್ಲಿ ಈ ಪಶುಪಾಲನೆಯನ್ನ ನಾವು ಕಾಣ್ಬೋದು. ಸಮಾಜದ ಕೆಲವು ನಮ್ಮ ಪ್ರಪಂಚದ ಹಲವು ಕಡೆ ಈ ಒಂದು ಸಮಾಜ ಕಂಡುಬರುತ್ತೆ. ಇದನ್ನ ಪ್ರಪಂಚದ ನಕಾಶೆಯಲ್ಲಿ ಗುರುತಿಸೋಣ. ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲಿ ಈ ಒಂದು ಸಮುದಾಯ ಹೆಚ್ಚಾಗಿ ಪಶುಪಾಲನಾ ಸಮಾಜ ಕಂಡುಬರುತ್ತೆ. ಈಗ ಒಂದು ಆ ಖಂಡಗಳನ್ನು ಗುರುತಿಸಬೇಕು ಮಕ್ಕಳು. ನೋಡಿ, ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಪಶುಪಾಲನೆ ಹೆಚ್ಚಾಗಿ ಕಂಡುಬರುತ್ತೆ. ಬರಪ್ಪ, ಏಷ್ಯಾ ಖಂಡ ತೋರಿಸು. ಏಷ್ಯಾ ಖಂಡ ಇದು ಏಷ್ಯಾ ಖಂಡ ನೋಡಿ, ಶಿವು ಏಷ್ಯಾ ಖಂಡವನ್ನು ತೋರಿಸಿದ್ದಾನೆ. ಇದಷ್ಟು ಏಷ್ಯಾ ಖಂಡ ನೋಡಿ. ಏಷ್ಯಾ ಖಂಡದ ವಿವಿಧ ಪ್ರದೇಶಗಳಲ್ಲಿ ಈ ಪಶುಪಾಲನಾ ಸಮಾಜ ಕಂಡು ಬರುತ್ತೆ. ವೆರಿ ಗುಡ್. ನೆಕ್ಸ್ಟ್ ಈ ಕಡೆ ಹುಡುಗಿಯರ ಕಡೆಯಿಂದ ಒಬ್ಬರು ತೋರಿಸ್ಬೇಕು. ಆಫ್ರಿಕಾ ಖಂಡ, ಶರೀಫನ್ನ. ಇದನ್ನ ಆಫ್ರಿಕಾ ಖಂಡ ಆಫ್ರಿಕಾ ಖಂಡ. ಆಫ್ರಿಕಾ ಖಂಡ, ವೆರಿ ಗುಡ್. ಶರೀಫನ್ನ ಕರೆಕ್ಟ್ ತೋರಿಸಿದ್ದಾರೆ ನೋಡಿ. ಇದು ಆಫ್ರಿಕಾ ಖಂಡ, ಇದು ಆಫ್ರಿಕಾ ಖಂಡ. ಆಫ್ರಿಕಾ ಖಂಡದಲ್ಲೂ ಸಹ ನಮಗೆ ಈ ಪಶುಪಾಲನಾ ಸಮಾಜಗಳು ಹೆಚ್ಚಾಗಿ ಈ ಭೂಖಂಡದಲ್ಲಿ, ಇವೆರಡು ಖಂಡಗಳಲ್ಲಿ ಪಶುಪಾಲನಾ ಸಮಾಜ ಹೆಚ್ಚಾಗಿ ಕಂಡು ಬರ್ತದೆ. ಗುಂಪುಗಳಲ್ಲಿ ನೀವು ಈಗ ಪಟ್ಟಿಯನ್ನು ತಯಾರು ಮಾಡಬೇಕು. ಮೊದಲನೇದಾಗಿ ಬೇಟೆಗಾರಿಕೆ ಸಮಾಜದ ಪಟ್ಟಿಯನ್ನ, ಬೇಟೆಗಾರಿಕೆ ಮತ್ತು ಆಹಾರ ಸಂಗ್ರಹಿಸುವ ಸಮಾಜದ ಲಕ್ಷಣ ಮತ್ತು ಸ್ವರೂಪಗಳನ್ನು ಪಟ್ಟಿ ಮಾಡಿ ಒಬ್ಬರು ವಾಚನ ಮಾಡಬೇಕು. ನೀವು ಈ ಕಡೆ ನೀವು ಪಶುಪಾಲನಾ ಸಮಾಜದ ಸ್ವರೂಪ ಮತ್ತು ಲಕ್ಷಣಗಳನ್ನು ಪಟ್ಟಿ ಮಾಡಬೇಕು. ಪಟ್ಟಿ ಮಾಡಿ ಬೇಗ. 2 ನಿಮಿಷಗಳ ಕಾಲಾವಕಾಶ. ಈಗ ಬರೆಯೋದಾತ ಮಕ್ಕಳೇ? ಆಶ್ಮಿತಾ, ಈಗ ಏನು ಸಂಧ್ಯಾ, ಈಗ ನಿನಗೆ ಪಶುಪಾಲನಾ ಸಮಾಜದ ಸ್ವರೂಪ ಮತ್ತು ಲಕ್ಷಣಗಳನ್ನ ವಾಚನ ಮಾಡಮ್ಮ. ತಮ್ಮ ಜೀವನಾಧಾರಕ್ಕಾಗಿ ಪೂರಕವಾಗಿ ಪಶುಪಾಲನವನ್ನು ಹಿಂದಾಗಿ ಸಾಕುವ ಸಮಾಜವೇ ಪಶುಪಾಲನಾ ಸಮಾಜ. ಇವರು ತಮ್ಮ ಅಗತ್ಯಗಳನ್ನು ಪಶುಪಾಲನೆ, ಬೇಟೆಯಾಡುವಿಕೆ ಮತ್ತು ಆಹಾರ ಸಂಗ್ರಹಿಸುವಿಕೆಯಿಂದ ಪೂರೈಸಿಕೊಳ್ಳುತ್ತಾರೆ. ಆಫ್ರಿಕಾ ಮತ್ತು ಮಧ್ಯ ಏಷ್ಯಾದ ಕೆಲವು ಪ್ರದೇಶಗಳಲ್ಲಿ ಇಂದಿಗೂ ಈ ಸಮಾಜವಿರುವುದು ಕಾಣಬಹುದು. ಗಾತ್ರದಲ್ಲಿ ದೊಡ್ಡದಾಗಿದ್ದು ಸಾವಿರಾರು ಜನರನ್ನು ಒಳಗೊಂಡಿದೆ. ಇವರ ಮುಖ್ಯ ಕಸುಬು ಪಶುಪಾಲನೆ. ಸಾಮಾನ್ಯವಾಗಿ ಹುಲ್ಲುಗಾವಲು, ಬೆಟ್ಟಗುಡ್ಡಗಳು, ಮರುಭೂಮಿ ಹಾಗೂ ಕೃಷಿಗೆ ಯೋಗವಿಲ್ಲದ
ಪ್ರದೇಶಗಳಲ್ಲಿ ಕಾಣಬಹುದು. ಹೆಚ್ಚು ಪಶುಪಾಲನೆಗಳನ್ನು ಹೊಂದಿರುವವರು ಶ್ರೀಮಂತರೇ ಕೊಂಡು ಇತರರಿಗೆ ನಾಯಕರಾಗುತ್ತಾರೆ. ಈಗ ವಾಚನವನ್ನು ಮಾಡಿ ತೋರಿಸಿದ್ಯಾ? ಈಗ ಈ ಸಮುದಾಯದಲ್ಲಿ 40-50 ಜನರು ಕಂಡು ಬರುತ್ತಾರೆ. ಆಹಾರಕ್ಕಾಗಿ ವಲಸೆ ಜೀವನ ಹಂಚಿಕೊಂಡು ಬದುಕುವ ಜೀವನ ಶೈಲಿ, ಬಂಧುತ್ವದ ಸಂಬಂಧಗಳಲ್ಲಿ ಮೇಲೆ ಸಮಾಜವು ನಿಂತಿದೆ. ಯಾವುದೇ ರಾಜಕೀಯ ಸಂಸ್ಥೆಗಳಿಲ್ಲ, ಅಂಡಾವರಣ ಜೀವನವಿಲ್ಲ, ದ್ವೇಷ, ಅಸೂಯೆ ಮತ್ತು ಜಗಳವಿಲ್ಲ. ಪ್ರಾಚೀನ ಸರಳ ಸಮಾಜ ಚಿಕ್ಕ ಗಾತ್ರ ಹೊಂದಿರುತ್ತದೆ. ಸಂಚಾರಿ ಸ್ವರೂಪದ ಜೀವನ ಶೈಲಿ. ಆಹಾರಕ್ಕಾಗಿ ಕಾಡು ಪ್ರಾಣಿಗಳ ಮೇಲೆ ಬೇಟೆ ಆಡುತ್ತಾರೆ. ಹಣ್ಣುಗಳು, ತರಕಾರಿಗಳು, ಬೀಜಗಳನ್ನು ಮತ್ತು ಗೆಡ್ಡೆ ಗೆಣಸುಗಳನ್ನು ಪ್ರಮುಖ ಆಹಾರಗಳು. ವೆರಿ ಗುಡ್. ನಾಳೆ ಇವುಗಳನ್ನ ನೀವು ಹೋಮ್ವರ್ಕ್ ಆಗಿ ಬರ್ಕೊಂಡ್ಬರ್ಬೇಕು. ಬೇಟೆಯಾಡುವ ಸಮಾಜ ಎಂದರೇನು, ಅದರ ಲಕ್ಷಣಗಳನ್ನು ತಿಳಿಸಿ. ಬರ್ಕೊಳ್ಳಿ ಮಕ್ಕಳು, ನಾಳೆ ಕ್ವಶನ್ ಹೋಮ್ವರ್ಕ್ ಬರ್ಕೊಂಡ್ಬರ್ಬೇಕು. ಬೇಟೆಯಾಡುವ ಸಮಾಜ ಎಂದರೇನು, ಅದರ ಲಕ್ಷಣಗಳನ್ನು ತಿಳಿಸಿ. ಮುಂದಿನ ಪ್ರಶ್ನೆ, ಪಶುಪಾಲನಾ ಸಮಾಜ ಎಂದರೇನು, ಅದರ ಲಕ್ಷಣಗಳನ್ನು ತಿಳಿಸಿ. ಪಶುಪಾಲನಾ ಸಮಾಜ ಎಂದರೇನು, ಅದರ ಲಕ್ಷಣಗಳನ್ನು ತಿಳಿಸಿ. ಇನ್ನೊಂದು ಮುಂಚಿನ ಪ್ರಶ್ನೆ ಕೊಡಕ್ಕಿತ್ತು, ಯಾವುದೋ ಸಮಾಜದ ವಿವಿಧ ಪ್ರಕಾರಗಳು ಯಾವುವು, ಅದೊಂದು ಪ್ರಶ್ನೆ ಬರ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಮಾಜದ ವಿವಿಧ ಪ್ರಕಾರಗಳು, ವಿವಿಧ ಪ್ರಕಾರದ ಸಮಾಜಗಳು ಯಾವುವು? 4 ಸಮಾಜಗಳನ್ನು ಗುರುತಿಸಿದ್ವಲ್ಲ ಅವು. ಇಂದಿನ ತರಗತಿಯಲ್ಲಿ ಭಾಗವಹಿಸಿ ಚರ್ಚೆಯ ಮೂಲಕ ಎಲ್ಲ ಮಕ್ಕಳು ಒಳ್ಳೆಯ ಉತ್ತರಗಳನ್ನು ಸಾಧ್ಯವಾದಷ್ಟು ನೀವೆಲ್ಲ ಚರ್ಚಿಸಿ ಯೋಚನೆ ಮಾಡಿಕೊಂಡಿದ್ದೀರಿ. ತಮಗೆಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮಕ್ಕಳೇ ನಾವು ಇನ್ನೆರಡು ಸಮಾಜಗಳಾಗಿರ್ತಕ್ಕಂಥ ಯಾವುದೋ ಕೃಷಿ ಸಮಾಜ ಮತ್ತು ಕೈಗಾರಿಕಾ ಸಮಾಜ, ಮುಂದಿನ ಅವಧಿಯ ತರಗತಿಯಲ್ಲಿ ಆ 2 ಸಮಾಜಗಳ ಬಗ್ಗೆ ಸವಿವರವಾಗಿ ಚರ್ಚೆ ಮಾಡೋಣಂತೆ.